ಕರ್ತೃ ಬಸವೇಶನತಿ ಭಕ್ತಿ ಭಿಕ್ಷೆಯ ನೀಡಿ ಸಲಹೆನ್ನಲು. ಪ್ರಥಮದಲ್ಲಿ ಮಹಾಮಾನವತಾವಾದಿ ವಿಶ್ವಗುರು ವಿಶ್ವವಂದ್ಯ ಅಣ್ಣ ಬಸವಣ್ಣನವರನ್ನು ಎಲ್ಲ ಪ್ರಮುಖರನ್ನು ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ ಶಿವ ಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಿಸಿ ಈ ಭಾಗದ ನೆಲ ಜಲವನ್ನು ಪವಿತ್ರಗೊಳಿಸಿ ಲಕ್ಷಾಂತರ ಭಕ್ತರಿಗೆ ಭಕ್ತಿ ಜ್ಞಾನ ವೈರಾಗ್ಯದ ಬೋಧನೆಯನ್ನು ಬೋಧಿಸಿ ಕಾಮಧೇನು ಕಲ್ಪವೃಕ್ಷವಾಗಿ ಮೆರೆದಿರ್ತಕ್ಕಂಥ ಶಿವಲಿಂಗೇಶ್ವರರನ್ನು ಶರಣ ಶಿವಲಿಂಗೇಶ್ವರರನ್ನು ಗುರುಶಾಂತೇಶ್ವರರನ್ನು ಸ್ಮರಣೆ ಮಾಡಿ ಪರಮ ಪವಿತ್ರವಾಗಿರತಕ್ಕಂಥ ಸಂಗಮೇಶ್ವರ ಮತ್ತು ಖಂಡೇರಾಯನ ದೇವಸ್ಥಾನ ಕಳಸಾರೋಹಣ ಮತ್ತು ಅಕ್ಕ ಮಹಾದೇವಿ ನಂದೀಶ್ವರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಬಸವ ಪುರಾಣ ಗೌರವಾಧ್ಯಕ್ಷರಾಗಿ ಮಾರ್ಗದರ್ಶಕರಾಗಿ ಈ ಕಾರ್ಯಕ್ರಮದ ಹಿತಚಿಂತಕರಾಗಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡ್ತಾ ಇರತಕ್ಕಂಥ ಅವಿರಳ ಜ್ಞಾನಿ ಚನ್ನಬಸವಣ್ಣನವರ ಸ್ವರೂಪದಲ್ಲೇ ಇರತಕ್ಕಂಥ ಶ್ರೀಮ ನಿರಂಜನ ಪ್ರಣವ ಸ್ವರೂಪ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರ ಶ್ರೀಪಾದಗಳಿಗೆ ಅನಂತ ಪ್ರಣಾಮಗಳು. ಓರ್ವ ತಾಯಿಯವರು ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಲಿಕ್ಕೆ ದಯಮಾಡಿಸಿದ್ದಾರೆ. ಮಾತು ಶ್ರೀ ಶಿವದೇವಿ ತಾಯಿಯವರು, ಅವರಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಕಲಾ ಬಳಗವೇ, ವಿಶೇಷವಾಗಿ ನನ್ನೂರಿನ ಎಲ್ಲ ಗುರು ಹಿರಿಯರೇ, ಈ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳೇ, ಹೊರಸ್ಥಳದಿಂದ ಆಗಮಿಸಿರ್ತಕ್ಕಂಥ ಸದ್ಭಕ್ತ ಶ್ರೇಷ್ಠರೇ, ಶರಣರೇ, ತಾಯಂದಿರೇ, ಮಕ್ಕಳೇ, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿರುವ ಅಲ್ಲಿ ಹಿಂದೆ ಕುಂತವರಿಗೆ ಶರಣು ಶರಣಾರ್ಥಿರಪ್ಪ. ಹಸ್ತೋ ದಾನ ವಿವರ್ಜಿತೋ ಶ್ರುತಿಪಟೋ ಸಾರಸ್ವತ ದ್ವೇಷಿನೋ ನೇತ್ರೇ ಸಾಧು ವಿಲೋಕನೇಕರಹಿತೆ ಪಾದೋನ ತೀರ್ಥಂಗತವು ಅನ್ಯಾಯಾರ್ಜಿತ ವಿತ್ತ ಪೂರ್ಣ ಉದರಂ ಗರ್ವೇನ ತುಂಗಂ ಶಿರಃ ರೇರೇ ಜಂಬುಕ ಮುಂಚ ಮುಂಚ ಸಹಸ ನೀಚಂ ಸುನಂದ್ಯಂ ವಪುಃ. ಒಂದು ಅಜ್ಜಿ ಪಾಪ ಮದುವೆಯಾಗಿ ಬಹಳ ವರ್ಷ ಆಗಿರಲಿಲ್ಲ, ಗಂಡ ತೀರ್ಕೊಂಡಿದ್ದ, ಮಕ್ಕಳಾಗಿರಲಿಲ್ಲ, ನನ್ನವರು ಅಂತ ಯಾರೂ ಇರಲಿಲ್ಲ ಪಾಪ ಆ ಅಜ್ಜಿಗೆ. ಊರಲ್ಲಿ ನಿಮ್ಮಂಥವ್ರ ಮನೆಯೊಳಗ ಕಸ ಮುಸುರಿ ಮಾಡಿಕೊಂಡು ಹೆಂಗೋ ಉಪಜೀವನ ಸಾಗಿಸ್ತಿತ್ತು ಪಾಪ ಆ ಮುದುಕಿ. ದುಡಿದುಳು 60-65 ವರ್ಷ ಆಗಿತ್ತು. ಎಲ್ಲರಿಗೂ ಒಂದು ಆಶೆ ಅನ್ನೋದು ಹೆಂಗ ಇರ್ತದ, ಅಕ್ಕಿಗೂ ಕೂಡ ಒಂದು ಆಶೆ ಇತ್ತು. ಸಾಯುವುದರೊಳಗ
ಕಾಶಿಗೆ ಹೋಗಬೇಕು, ವಿಶ್ವನಾಥನ ದರ್ಶನ ಮಾಡ್ಕೋಬೇಕು ಅನ್ನೋದು ಯಾಕೆಂದು ಜೀವನದ ಒಂದು ಆಶೆ, ಅದು ಕೊನೆಯ ಆಶೆ. ಮುಂದಿನ ವರ್ಷ ಹೋಗಬೇಕು ಅಂತ ತಿಳ್ಕೊಂಡು ತಯಾರಿ ಮಾಡ್ಕೊಳ್ಳಕತ್ತಿದ್ದಳು. ಇಷ್ಟು ವರ್ಷ ಗಳಿಸಿರ್ತಕ್ಕಂಥ ದುಡ್ಡು ಎಲ್ಲ ಜೋಪಾನವಾಗಿ ಇಟ್ಕೊಂಡಿದ್ದಳು. ಏನಾತು ಅಂತಂದ್ರ ಆ ಬರು ವರ್ಷ ಭೀಕರ ಬರಗಾಲ ಬಿತ್ತು. ಊರಾಗ ಬಹಳ ಬಡ ಜನ, ಹೊಟ್ಟಿಗೆ ತುತ್ತು ಅನ್ನಕ್ಕೂ ಕೂಡ ಗತಿ ಇರ್ಲಾರ್ದಂಗ ಹಸಿವು 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 ಅಂತ ತಿಳ್ಕೊಂಡು ಪಾಪ ಬಳಲಕತ್ತರು. ಅವರ ಹಸಿವಿನ ಬಾಧೆಯನ್ನ ನೋಡಾಕ ಪಾಪ ಈ ಮುದುಕಿಗೆ ಆಗ್ಲಿಲ್ಲ. ಹೆಂಗರ ಮಾಡಿ ಅವ್ರ ಹೊಟ್ಟೆ ತುಂಬಿಸ್ಬೇಕು ಅಂತ ತಿಳ್ಕೊಂಡು ತಂದೇನು ಗುಡಿಸಲಿತ್ತಲ್ಲ, ಆ ಗುಡಿಸಲು ಮುಂದ ಏನು ಅಂಗಳಿತ್ತಲ್ಲ, ಆ ಅಂಗಳದೊಳಗ ಗಂಜಿ ಕೇಂದ್ರ ಅಂತ ತೆಗೆದಳು. ತಾ ಏನು ಕೂಡಿಟ್ಟಿದ್ದಳಲ್ಲ ಹಣ, ಆ ಹಣದಿಂದ ಕಾಳು ಕಡಿ ತಂದು ಅಲ್ಲಿ ದಾಸೋಹ ಮಾಡಕತ್ತಳು. ಯಾರು ಹಸಿವಿನಿಂದ ಬರುತ್ತಿದ್ರು ಹೊಟ್ಟೆ ತುಂಬಾ ಊಟಕ್ಕ ಹಾಕಕತ್ತಳು ಆ ಮುದುಕಿ. ತಿಂಗಳಾತು, 2 ತಿಂಗಳಾತು, 3 ತಿಂಗಳಗಟ್ಲೆ ಬಂದವರಿಗೆಲ್ಲ ಹೊಟ್ಟೆ ತುಂಬಾ ಊಟ ಕೊಟ್ಟಳು. ಇಷ್ಟು ವರ್ಷ ಗಳಿಸಿದ್ದೆಲ್ಲ ರೊಕ್ಕ ಖಾಲಿಯಾಗಿಬಿಡ್ತು. ಆದ್ರ ಆಕಿ ತಂದೇನು ಕೊನೆ ಆಶೆ ಇತ್ತು ಅದು ಬಿಡಬಾರದು. ನಾ ಕಾಶಿಗೆ ಹೋಗಬೇಕ, ವಿಶ್ವನಾಥನ ದರ್ಶನ ತಗೊಳ್ಳಬೇಕ ಅಂತ ತಿಳ್ಕೊಂಡು ಕಾಶಿಗೆ ಹೋಗೋ ಸಲುವಾಗಿ ಏನು ಖರ್ಚಿಗೆ ದುಡ್ಡು ಬೇಕಾಗ್ತವಲ್ಲ, ಅದಕ್ಕೆ ಮತ್ತೆ ನಿಮ್ಮಂತವ್ರ ಮನ್ಯಾಗ ದುಡಿದಳು ಮತ್ತೆ 4-5 ವರ್ಷ ದುಡಿದಳು ಪಾಪ. ಯಾವಾಗ 4-5 ವರ್ಷ ದುಡಿದಳು ಮತ್ತೆ ಕೈಯಾಗ 4 ದುಡ್ಡು ಹಣ ಸಿಕ್ತು. ಯಾವಾಗ 4 ದುಡ್ಡು ಅದು ಬರು ವರ್ಷ ಹೋಗಬೇಕು ಅಂತ ತಿಳ್ಕೊಂಡು ನಿರ್ಧಾರ ಮಾಡಿದಳು. ಪಾಪ ಆಕೆಯ ದುರ್ದೈವವೋ ಏನೋ ಗೊತ್ತಿಲ್ಲ, ಆ ವರ್ಷವೂ ಕೂಡ ಬರಗಾಲ ಬಿತ್ತು. ಯಾವಾಗ ಬರಗಾಲ ಬಿತ್ತು, ಮತ್ತೆ ಹಸಿವಿನಿಂದ ಜನ ಬಳಲಾಕತ್ತು. ಅವರು ತ್ರಾಸು ನೋಡಕ ಆಗ್ಲಿಲ್ಲ ಮುದುಕಿಗೆ. ಮತ್ತೆ ಗಂಜಿ ಕೇಂದ್ರ ತೆಗೆದಳು. ತಾ ಏನು ರೊಕ್ಕ ಗಳಿಸಿದಳಲ್ಲ, ಮತ್ತೆ ಕಾಳ ಕಡಿ ತಂದು ಬಡಬಗ್ಗರಿಗೆ ಹೊಟ್ಟೆ ತುಂಬ ಊಟ ಹಾಕಕತ್ತಳು. ದುಡ್ಡು ಎಲ್ಲ ಮುಗಿಯಾಕ ಬಂತು. ಆ ಊರಾಗಿರ್ತಕ್ಕಂಥ ನಿಮ್ಮಂತ ಒಬ್ಬ ಹಿರಿಯ ಮನುಷ್ಯ ಬಂದು ಆ ಮುದುಕಿಗಂತಾನ, ಏನ ಅಜ್ಜಿ, ಎಂಥ ದುರ್ದೈವ ನಿಂದು, ಇಷ್ಟು ವರ್ಷ ದುಡಿದಿ ಗಳಿಸ್ದಿ, ನಿನ್ನ ಕೊನೆ ಆಶೆ ಕಾಶಿ ನೋಡ್ಬೇಕು ಅಂತ. ಆದ್ರೆ ಕಾಶಿನ ನಿನಗೆ ನೋಡಕ್ ಆಗ್ಲಿಲ್ಲಲ್ಲ. ಯಾಕ ಅಂತಂದ್ರ ಇಷ್ಟು ದಿವಸ ಮೈಯಾಗ ಕಸುವಿತ್ತು, ದುಡಿತಿದ್ದಿ, ರೊಕ್ಕ ಗಳಿಸ್ತಿದ್ದಿ, ಇನ್ನು ಏನು ನಡ ಬಾಗಿ ಬಿಟ್ಟದ, ತಲಿ ಅಳಗ್ಯಾಡಕತ್ತದ. ದುಡಿಬೇಕು ಅಂದ್ರೆ ಮೈಯಾಗ ಕಸುವಿಲ್ಲ. ನಿನ್ನ ಕೊನೆಯ ಆಶೆಯಾಗಿಯೇ ಉಳಿತು. ಕಾಶಿಗೂ ಹೋಗಕ್ಕಾಗ್ಲಿಲ್ಲ, ವಿಶ್ವನಾಥನ ದರ್ಶನವೂ ಕೂಡ ಮಾಡಕ ಆಗ್ಲಿಲ್ಲ ಅಲ್ಲ ಅಂತ ತಿಳ್ಕೊಂಡು ಯಾವಾಗ ನಿಮ್ಮಂತ ಹಿರಿಯ ಮನುಷ್ಯ ಅಂತ, ಆವಾಗ ಆ ಮುದುಕಿ ಅಂತಾಳ, ಎಂಥ ಮಾತ, ಹೌದ್ರಪ್ಪ ನೀವು ಹೇಳಿದ ಖರೆ ಅದ. ಇನ್ನು ಮುಂದೆ ನನಗೆ ದುಡಿಯಕ್ಕಾಗೋದಿಲ್ಲ, ಯಾಕೆ ಮೈಯಾಗ ಶಕ್ತಿನೇ ಇಲ್ಲ. ನಾನು ಕಾಶಿಗೆ ಹೋಗ್ಲಿಲ್ಲ ಅಂದ್ರೆ ಏನಾತು, ಇವತ್ತು ನೋಡ್ರಿ ಈ ಮನಿ ಅಂಗಳದೊಳಗ ದಾಸೋಹ ನಡೆದದ, ನನ್ನ ಮನೆಯ ಅಂಗಳವೇ ಕಾಶಿ ಆಗ್ಯದ, ಬಡವರ ರೂಪದೊಳಗ ವಿಶ್ವನಾಥನೇ ಬಂದು ಊಟ ಮಾಡಿ ಹೋಗಾಕತ್ತಾನ. ನಮ್ಮ ಜನ್ಮ ಸಾರ್ಥಕ ಆಗೋದು ಯಾವಾಗ ಅಂತಂದ್ರೆ 4 ಮಂದಿಗೆ ಉಪಕಾರ ಮಾಡಿದಾಗ. ಪರಮಾತ್ಮ ಅಮೂಲ್ಯವಾಗಿರ್ತಕ್ಕಂಥ ಈ ಶರೀರ ಕೊಟ್ಟಾನ.
ಈ ಶರೀರದಲ್ಲಿ ಇರ್ತಕ್ಕಂಥ ಅವಯವಗಳ ಇಂದ್ರಿಯಗಳ ಪಾವಿತ್ರ್ಯತೆ ಯಾವಾಗ ಆಗ್ತದ ಅಂತಂದ್ರ ಅವುಗಳ ಸದುಪಯೋಗ ಮಾಡಿಕೊಂಡಾಗ. ಅದಕ್ಕಂತಾರ ಅವರ ಹಸ್ತವು ದಾನ ವಿವರ್ಜಿತವು. ಕೈ ಕೊಟ್ಟನ ಭಗವಂತ ಅಂತಂದ್ರೆ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಪ್ಪ, ಒಂದಿಷ್ಟು ಧರ್ಮದ ಕೆಲಸಗಳನ್ನ ಮಾಡು, ಪುಣ್ಯದ ಕೆಲಸವನ್ನ ಮಾಡು, ಸತ್ಯ ಶುದ್ಧ ಕಾಯಕವನ್ನ ಮಾಡು, ಬಂದಿರತಕ್ಕಂತ ಹಣದೊಳಗ ಒಂದಿಷ್ಟು ದಾನ ಮಾಡು, ಒಂದಿಷ್ಟು ಧರ್ಮ ಮಾಡು, ಒಂದಿಷ್ಟು ದಾಸೋಹ ಮಾಡು. ನಾವೇನು ತಿಳ್ಕೊಂಡಿರ್ತೀವಿ ತಂಗಿ, ನಮ್ಮ ಕೈ ಚಂದ ಕಾಣಿಸ್ಬೇಕಾಗಿತ್ತು ಅಂತಂದ್ರ ಕೈ ತುಂಬಾ ಬಂಗಾರದ ಬಳಿಗಳು ಹಾಕೋಬೇಕು, ನಾನಾ ರೀತಿಯ ಆಭರಣಗಳನ್ನು ಈ ಕೈಗೆ ಹಾಕಬೇಕು, ಹಾಕಿದಾಗ ಈ ಕೈ ಚಂದ ಕಾಣಿಸ್ತದ ಅಂತ ನಾವು ತಿಳ್ಕೊಂಡಿರ್ತೀವಿ. ಏನ್ರಪ್ಪ, ಆದ್ರೆ ಈ ಕೈ ಬಂಗಾರದಿಂದ ಸುಮ್ಮ ಕಣ್ಣಿಗೆ ಚಂದ ಕಾಣಬಹುದು, ಆದ್ರೆ ಈ ಕೈಗೆ ಯಾವಾಗ ಕಿಮ್ಮತ್ತು ಬರ್ತದ ಅಂತಂದ್ರೆ ತಂಗಿ, ಒಂದಿಷ್ಟು ದಾನ ಧರ್ಮ ಮಾಡಿದಾಗ ಈ ಕೈಗೆ ಕಿಮ್ಮತ್ತು ಬರ್ತೈತೆ ಹೊರತು ಬೇರೆ ಆಭರಣಗಳನ್ನ ಧರಿಸಿಕೊಳ್ಳುವುದರಿಂದ ಈ ಕೈಗೆ ಕಿಮ್ಮತ್ತು ಬರುವುದಿಲ್ಲ. ಹಸ್ತಸ್ಯ ಭೂಷಣಂ ದಾನಂ ದಾನೇನ ಪಾಣಿ ನತು ಕಂಕಣೇನ. ಯಾವಾಗಲೂ ಕೂಡ ಮನುಷ್ಯನಲ್ಲಿ ಕೊಡುವ ಗುಣ ಇರಬೇಕಂತಾರ. ಈ ಪ್ರಪಂಚದೊಳಗ ಯಾವುದು ಕೊಟ್ಟದ ಅದು ದೊಡ್ಡದಾಗ್ಯದ, ಈ ಪ್ರಪಂಚದೊಳಗ ಯಾವುದು ಕೊಟ್ಟದ ಅದು ಪೂಜಿಸಲು ಯೋಗ್ಯ ಆಗ್ಯದ. ನಾವು ಈ ಭೂಮಿಯನ್ನ ಪೂಜಾ ಮಾಡ್ತೀವಿ ಯಾಕ? ಇದು ನಮಗ ಕೊಡ್ತದ. ಒಂದು ಬೀಜ ಬಿತ್ತದಿವಿ ಅಂತಂದ್ರೆ 100 ಬೀಜ ಕೊಡ್ತದ. ಒಂದು ಸಸಿ ನೆಟ್ವಿ ಅಂತಂದ್ರೆ ದೊಡ್ಡ ಗಿಡ ಆಗ್ತದ, ಹೂವ ಕೊಡ್ತದ, ಹಣ್ಣು ಕೊಡ್ತದ, ನೆರಳು ಕೊಡ್ತದ. ಅದು ಕೊಡ್ತದ ಅಂತ ತಿಳ್ಕೊಂಡು ಅದ್ರ ಪೂಜೆ ನಾವು ಮಾಡ್ತೀವಿ. ಗಿಡ ಪೂಜೆ ಮಾಡ್ತೀವಿ ಯಾಕ? ಅದು ನಮಗ ಕೊಡ್ತದ. ಆಕಳು ಪೂಜೆ ಮಾಡ್ತೀವಿ, ಅದು ನಮಗ ಕೊಡ್ತದ. ನದಿ ಪೂಜೆ ಮಾಡ್ತೀವಿ, ಅದು ನಮಗ ಕೊಡ್ತದ. ಯಾವುದು ಕೊಡ್ತದ ಆ ವಸ್ತು ಈ ಪ್ರಪಂಚದೊಳಗೆ ದೊಡ್ಡದಾಗ್ತದ. ಅದಕ್ಕೆ ಹಸ್ತವು ದಾನ. ಕೈ ಅದ ಅಂತಂದ್ರ ಒಂದಿಷ್ಟು ದಾನ ಧರ್ಮಗಳು ಬೇಕು. ಯಾವಾಗಲೂ ಮನುಷ್ಯ ಆಸ್ತಿ ಅಂತಸ್ತಿನಿಂದ ದೊಡ್ಡವಾಗುವುದಿಲ್ಲ. ಗುರು ಶಿಷ್ಯರು ಒಂದು ಊರಿಗೆ ಹೋದ್ರು, ದೊಡ್ಡ ಮನಿ ಮುಂದೆ ದೊಡ್ಡ ಕಟ್ಟಿ, ಆ ಕಟ್ಟಿ ಮ್ಯಾಲ ಆ ಮನಿ ಸಾಹುಕಾರ ಕುಂತಾನ. ರೇಷ್ಮಿ ಬಟ್ಟಿ ಹುಟ್ಟಾನ, ರೇಷ್ಮಿ ಪೇಟ ತೊಟ್ಟಾನ, ದಪ್ಪಗಿನ ಬಂಗಾರದ ಚೈನ ಕೊಳ್ಳಾಗ ಹಾಕೊಂಡನ, ಮಿರಿ ಮಿಂಚಾಕತ್ತದ. ಮನಿ ಮುಂದೆ ದೊಡ್ಡ ಕಾರ ನಿಲ್ಲಿಸ್ಯಾನ. ಅದನ್ನ ನೋಡಿರ್ತಕ್ಕಂತ ಶಿಷ್ಯ ತನ್ನ ಗುರುವಿಗಂತನ, ಅಪ್ಪರ ನೋಡ್ರಿ ಆ ಮನುಷ್ಯ ಎಷ್ಟು ಸಾಹುಕಾರ ಅದಾನ, ಎಷ್ಟು ಶ್ರೀಮಂತ ಅದಾನ. ಹೆಂಗೋ ಅಂತ ಕೇಳಿದ್ರು ಗುರುಗಳು. ನೋಡ್ರಿ ಅವನ ಮನಿ ಎಷ್ಟು ದೊಡ್ಡದದ, ಮೈಯಾಗ ಎಂಥ ಆಭರಣ ಹಾಕೊಂಡಾನ, ಎಂಥ ಬಟ್ಟಿ ತೊಟ್ಟಾನ, ಎಂಥ ಕಿಮ್ಮತ್ತಿನ ಕಾರ್ ನಿಲ್ಸ್ಯಾನ. ಅವ ಬಹಳ ದೊಡ್ಡ ಸಾಹುಕಾರ ಅದಾನ. ಅಷ್ಟೊತ್ತಿಗೆ ಒಬ್ಬ ಮನೆಗೆ ಭಿಕ್ಷುಕ ಬಂದ. ಸಾಹುಕಾರು ಭಿಕ್ಷಾಂದೇಹಿ ಅಂದ, ಪಾತ್ರೆ ಮುಂದೆ ಒಡ್ಡದ. ಅವಾಗ ಸಾಹುಕಾರ ಅಂದ, ಏ ಮನ್ಯಾಗ ಯಾರು ಇಲ್ಲ, ಮುಂದಿನ ಮನೆಗೆ ಹೋಗು. ಆವಾಗ ಗುರುಗಳು ಅಂತಾರ, ತಮ್ಮ ಅವನಂಥ ಬಡವನ ಈ ಪ್ರಪಂಚದೊಳಗೆ ಯಾರೂ ಇಲ್ಲ. ಅವನಂಥ ಬಡವನ ಯಾರು ಈ ಪ್ರಪಂಚದೊಳಗೆ ಇಲ್ಲ. ಮನುಷ್ಯ ದೊಡ್ಡವ ಆಗುವುದು ಮನೆಯಿಂದ ದೊಡ್ಡವ ಆಗುವುದಿಲ್ಲ, ಮನಸ್ಸಿನಿಂದ ದೊಡ್ಡವ ಆಗ್ತಾನೆ ಮನುಷ್ಯ ಈ ಪ್ರಪಂಚದೊಳಗೆ. ಮನಸ್ಸು ದೊಡ್ಡದಿರಬೇಕು. ಜೋಯಿಸರ ಹರಳಹಳ್ಳಿ ಅಂತ ಬರ್ತದ ಹಾವೇರಿ ಭಾಗದೊಳಗೆ.
ಸಣ್ಣ ಗುಡಿಸಲು ಮನಿ. ಪಾಪ ತಂದೆ ತೀರಿ ಹೋಗ್ಯಾನ. 101 ವರ್ಷದ ಅಜ್ಜ ಅದನ್ನ ಕಣ್ಣು ಕಾಣುವುದಿಲ್ಲ. ಮನ್ಯಾಗ ಅಣ್ಣ ಅದಾನ, ದೊಡ್ಡ ಮೈಗಳ್ಳ ಅದಾನ. ಅವ್ವ ಅದಳ ಪಾಪ ಹೊರಗೆ ದುಡಿಯಾಕ ಹೋಗುವಂಗಿಲ್ಲ. 9 ವರ್ಷದ ಬಾಲಕ ಹಾಲಯ್ಯ ಅಂತ ಅವನ ಹೆಸರ. ಅವನ ಜೋಳಿಗೆ ತಗೊಂಡು ಹೋಗಬೇಕು, ಮನೆಗೆ ಭಿಕ್ಷಾ ಬೇಡಿ ಬರಬೇಕು. ಬಂದಿರತಕ್ಕಂಥದ್ರೊಳಗ ಮೊದಲ ಅಜ್ಜಗಷ್ಟು ಕೊಡಬೇಕು, ಅವ್ವಗಷ್ಟು ಕೊಡಬೇಕು, ಅಣ್ಣಗಷ್ಟು ಕೊಡಬೇಕು, ಉಳಿದಿದ್ದು ತಾ ಉಣಬೇಕು. 9 ವರ್ಷದ ಬಾಲಕ ಹಾಲಯ್ಯ ಒಂದು ದಿವಸ ಭಿಕ್ಷಾ ಬೇಡ್ಕೊಂಡು ಬಂದಾನ. ಅಜ್ಜಗಷ್ಟು ಕೊಟ್ಟಾನ, ಅವ್ವಗಷ್ಟು ಕೊಟ್ಟಾನ, ಅಣ್ಣಗಷ್ಟು ಕೊಟ್ಟಾನ. ತನ್ನ ಪಾಲಿಂದ ಏನು ಒಂದು ತುತ್ತು ರೊಟ್ಟಿ ಇತ್ತು, ಆ ತುತ್ತು ರೊಟ್ಟಿ ಉಣಬೇಕು ಅಂತ ತಿಳ್ಕೊಂಡು ಹಿಂಗ ಕುಂತಾನ. ಮನಿ ಮುಂದೆ ಒಬ್ಬ ಜಂಗಮ ಬಂದು ಭಿಕ್ಷಾಂದೇಹಿ ಅಂದ. ಬಾಯ್ತನ ಒಯ್ದಿರ್ತಕ್ಕಂಥ ತುತ್ತ ಹಂಗ ಕೆಳಗಿಳಿಸದ. ತನ್ನ ತಟ್ಟೆಯಲ್ಲಿ ಇರ್ತಕ್ಕಂಥ ಆ ತುತ್ತು ರೊಟ್ಟಿಯನ್ನು ಬಂದಿರತಕ್ಕಂಥ ಜಂಗಮನಿಗೆ ನೀಡಬೇಕು ಅಂತ ಹೇಳಾಕತ್ತಿದ್ದ. ತಾಯಿಯಾಗಿರ್ತಕ್ಕಂಥ ನಿಲವ ಅಂತಾಳ, ಏನೋ ಹಾಲಯ್ಯ ಏನ್ ಮಾಡಕತ್ತಿ? ಯವ್ವ, ಈ ತುತ್ತು ರೊಟ್ಟಿ ಜಂಗಮನಿಗೆ ದಾನ ಮಾಡಕತ್ತೀನಿ. ಎಂತ ಹುಚ್ಚದಿಯೋ, ಇವತ್ತ ನಿನಗ ಊಟ ಅಂತಂದ್ರೆ ಅದೊಂದು ತುತ್ತು ರೊಟ್ಟಿ. ಬಂದಿರತಕ್ಕಂಥವನಿಗೆ ಅದನ್ನು ನೀಡದಿ ಅಂತಂದ್ರೆ ಇವತ್ತು ಇಡೀ ದಿವಸ ನೀವು ಉಪವಾಸ ಇರಬೇಕು. ಆ ಬಂದ ಜಂಗಮನಿಗೆ ಮುಂದೆ ಹೋಗು ಅಂತ ತಿಳ್ಕೊಂಡು, ಯಾಕೆ ಹೇಳಬಾರದು ಅಂತ ತಿಳ್ಕೊಂಡು ತಾಯಿ ಕೇಳಿದಾಗ ಅವಾಗ ಆ ಹಾಲಯ್ಯ ಅಂತನ, ಯವ್ವ, ನಾನು ಒಬ್ಬ ಜಂಗಮ ಅದೇನೆ. ನಾನು ಭಕ್ತರ ಮನೆಗೆ ಭಿಕ್ಷೆಯನ್ನ ಬೇಡ್ಲಿಕ್ಕೆ ಹೋದಾಗ, ಐನೋರ ಮುಂದಿನ ಮನೆಗೆ ಹೋಗು ಅಂತ ತಿಳ್ಕೊಂಡು ಯಾರಾದ್ರೂ ಅಂದ್ರ ಅದ್ರ ನೋವು ಏನದ ಅನ್ನೋದು ನನಗೆ ಗೊತ್ತೈತೆವ. ಆದ್ರ ಆ ನೋವು ನನ್ನ ಮನೆಗೆ ಬಂದಿರತಕ್ಕಂತ ಜಂಗಮನಿಗೆ ಆಗ್ಬಾರ್ದವ. ನಾ ಉಪವಾಸ ಇದ್ರೂ ಕೂಡ ಪರವಾಗಿಲ್ಲ, ಆ ಜಂಗಮ ಸಂತೃಪ್ತಿಯಿಂದ ಹೋಗ್ಬೇಕು ಅಂತ ತಿಳ್ಕೊಂಡು ತನ್ನ ಪಾಲಿನ ತುತ್ತು ರೊಟ್ಟಿಯನ್ನು ನೀಡಿರ್ತಕ್ಕಂತ ಆ ಹಾಲಯ್ಯ ಬೇರೆ ಯಾರು ಅಲ್ಲ, ಹಾನಗಲ್ಲ ಕುಮಾರ ಶಿವಯೋಗಿಗಳು. ಮನುಷ್ಯ ಯಾವ ಕೊಡ್ತಾನ ಆ ವ್ಯಕ್ತಿ ದೊಡ್ಡವ ಆಗ್ತಾನ. ಹಾನಗಲ್ಲ ಕುಮಾರಸ್ವಾಮಿಗಳು ಎಷ್ಟು ದೊಡ್ಡವರಾದರು ಅಂತಂದ್ರ, ನಮ್ಮಂಥ ಒಬ್ಬರಲ್ಲ ಇಬ್ಬರಲ್ಲ ಸಾವಿರ ಮಠಾಧೀಶರನ್ನ ತಯಾರು ಮಾಡಿ ನಮಗೆ ಅನ್ನ ವಸ್ತ್ರ ವಿದ್ಯೆಯನ್ನ ಕೊಡ್ತಕ್ಕಂಥ ಮಹಾದಾಸೋಹಿಗಳಾದ್ರು ಹಾನಗಲ್ ಕುಮಾರಸ್ವಾಮಿಗಳು. ಆನಂದದಿಂದ ಇವ ಹಾಡ್ತಾನ, ಆನಂದದಿಂದ ಇವ ತಬಲಾ ನುಡಿಸ್ತಾನ ಅಂತಂದ್ರ ಇಂಥ ಒಬ್ಬರಲ್ಲ ಇಬ್ಬರಲ್ಲ ಲಕ್ಷ ಕಲಾವಿದರನ್ನ ತಯಾರು ಮಾಡಿರ್ತಕ್ಕಂಥ ಕೀರ್ತಿ ಅದು ಹಾನಗಲ್ಲ ಕುಮಾರ ಶಿವಯೋಗಿಗಳು. ಇವತ್ತು ಏನು ಸಂಘ ಸಂಸ್ಥೆ ಅಂತ ತಿಳ್ಕೊಂಡು, ಶಾಲೆ ಕಾಲೇಜು ಹಾಸ್ಟೆಲ್ ಅಂತ ತಿಳ್ಕೊಂಡು ಏನು ನಾಡಿನೊಳಗೆ ಎಲ್ಲಾ ಕಡೆಗೆ ಆಗ್ಯಾವಲ್ಲ, ಅದಕ್ಕೆಲ್ಲ ಪ್ರೇರಣೆ ಕೊಟ್ಟವರು ಹಾನಗಲ್ಲ ಕುಮಾರಸ್ವಾಮಿಗಳು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರ, ಯಾವ ವ್ಯಕ್ತಿ ಪವಿತ್ರ ಭಾವದಿಂದ ಸಮಾಜ ರೂಪಿ ಜಂಗಮಕ್ಕೆ ದಾನ ಮಾಡ್ತಾನ, ಆ ವ್ಯಕ್ತಿ ಈ ಪ್ರಪಂಚದೊಳಗ ದೊಡ್ಡವನಾಗ್ತಾನ್ರಿಪ್ಪ. ಶಂಕರಾಚಾರ್ಯ ಹೆಸರು ಕೇಳಿರಿ. ಅದ್ವೈತ ಮತವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಶಂಕರಾಚಾರ್ಯರು ಒಂದು ಮುದುಕಿ ಮನೆಗೆ ಭಿಕ್ಷೆಗೆ ಹೋಗ್ತಾರ. ಬಾಗಲು ಮುಂದೆ ನಿಂತು ಭಿಕ್ಷಾಂದೇಹಿ ಅಂದ್ರು. ಪಾಪ ಆ ಮುದುಕಿ ಮನಿ ತುಂಬಾ ಹುಡುಕ್ತಾಳ, ಏನು ಇಲ್ಲ ಮನೆಯೊಳಗ. ಅವಾಂತ ಕರೆದ್ರು. ಪಾಪ ಮುದುಕಿ ಬಂತು, ಏನಾರ ಇದ್ರು ನೀಡ್ಯಪ್ಪ. ಯಪ್ಪ, ಮನ್ಯಾಗ ನೀಡಾಕ ಏನು ಇಲ್ಲ, ಇನ್ನು ಸ್ವಲ್ಪ ನೋಡವ, ಅಲ್ಲಿ ಇಲ್ಲಿ ಏನಾರ ಇದ್ದಿರ್ಬೇಕು. ಹುಡುಕ್ತಾಳ. ಒಂದು ಒಣಗಿರ್ತಕ್ಕಂಥ ನೆಲ್ಲಿಕಾಯಿ ಸಿಗುತ್ತದ, ಒಣಗಿರ್ತಕ್ಕಂಥ ನೆಲ್ಲಿಕಾಯಿ. ಯಪ್ಪ, ನೆಲ್ಲಿಕಾಯಿ ಅದ ನೀಡವ ಅಂತ ಹೇಳಂದ್ರು ಶಂಕರಾಚಾರ್ಯರು. ಯಾವಾಗ ಶಂಕರಾಚಾರ್ಯರಿಗೆ ಅದನ್ನೇ ನೀಡಿದಳು,
ಹೊರಗಿರ್ತಕ್ಕಂಥ ಶಂಕರಾಚಾರ್ಯರು ಗುಡಿಸಲು ಒಳಗೆ ಬಂದು ಲಕ್ಷ್ಮಿಯನ್ನ ಪ್ರಾರ್ಥನೆಯನ್ನ ಮಾಡ್ತಾರ, ಲಕ್ಷ್ಮಿಯನ್ನ ಸ್ತೋತ್ರ ಮಾಡ್ತಾರ, ಪ್ರಾರ್ಥನೆಯನ್ನ ಮಾಡ್ತಾರ. ಆ ಗುಡಿಸಲೊಳಗ ಲಕ್ಷ್ಮಿ ಪ್ರತ್ಯಕ್ಷ ಆಗ್ತಾಳ. ಏನ್ ಬೇಕು ಶಂಕರ ಅಂತ ಕೇಳಿದ್ರ, ಪಾಪ ಈ ಮುದುಕಿ ಬಹಳ ಬಡವಿ ಅದಾಳ, ಅದಕ್ಕೆ ನನಗ ಇಂಥ ಬಡತನದಾಗೂ ಕೂಡ ಒಂದು ನೆಲ್ಲಿಕಾಯಿ ನೀಡಾಳದ ಬಳಕ ಈ ಮನೆಯೊಳಗ ಬಂಗಾರದ ನೆಲ್ಲಿಯ ಮಳೆಯನ್ನ ಸುರಿಸುವಂತ ತಿಳ್ಕೊಂಡು ಶಂಕರಾಚಾರ್ಯರು ಕೇಳಿದಾಗ ಲಕ್ಷ್ಮಿ ಬಂಗಾರದ ನೆಲ್ಲಿಯ ಮಳೆಯನ್ನು ಸುರಿಸಿದಾಗ ಆ ಗುಡಿಸಲೆಲ್ಲ ಬಂಗಾರದಿಂದ ತುಂಬಿ ಹೋತಂತ. ಯಾಕ ಅಂತಂದ್ರ ಆ ಕೊಡದ್ರೊಳಗಟ್ಟ ಶಕ್ತಿ ಅದ. ದಾನೇನ ಭೂತಾನಿ ವಶೀಭವಂತಿ. ಬಾವಿಯೊಳಗ ನೀರಿರ್ತಾವ, ಒಂದು ಕೊಡ ನೀರು ಜಗದ್ರಿ ಅಂತಂದ್ರ ಕಡಿಮೆ ಆಗ್ತವೇನು, ಮತ್ತ ಝರಿಗಳ ಮುಖಾಂತರ ಮತ್ತೆ ಬರ್ತದ. ಒಂದು ಹಂಡೆ ತೆಗೆದ್ರು ಕಡಿಮೆ ಆಗ್ತವೇನು, ನೀವು ಹೆಂಗ ತೆಗಿತೀರಿ ಹಂಗ ಬರ್ತದ. ನಾವು ಒಂದು ಕೈಯಿಂದ ದಾನ ಮಾಡಿದ್ರ ಪರಮಾತ್ಮ 10 ಕೈಯಿಂದ ದಾನ ಮಾಡ್ತಾನ. ಅದಕ್ಕ ದಾನಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಪಾವಿತ್ರತೆ ಅದ. ಇಂಥ ಒಂದು ಊರಾಗ ಇಂಥದೊಂದು ಗುಡಿ ನಿರ್ಮಾಣ ಆಗುತ್ತದ, ಇಂಥ ಒಂದು ಮಹಾದ್ವಾರ ನಿರ್ಮಾಣ ಆಗ್ತದ, ಏನದು ಕಳಸಾರೋಹಣ ಆಗ್ತದ, ಮೂರ್ತಿ ಪ್ರತಿಷ್ಠಾಪನೆ ಆಗ್ತದ, ಬಸವ ಪುರಾಣ ನಡೀತದ, ಸಾವಿರಾರು ಜನ ಇಲ್ಲಿ ಬಸವ ಪುರಾಣ ಕೇಳ್ತಾರ ಅಂತಂದ್ರ ಇದು ಯಾವ ಪುಣ್ಯ ಅಂತಂದ್ರ ನೀವು ಮಾಡಿರ್ತಕ್ಕಂಥ ದಾನ ಧರ್ಮದ ಪುಣ್ಯ. ಅದು ನಾವು ಕೊಟ್ಟಿರ್ತಕ್ಕಂಥ ದುಡ್ಡು ಕಣ್ಣಿಗೆ ಕಾಣಿಸ್ತದ, ಆದ್ರೆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಕಣ್ಣಿಗೆ ಕಾಣುವುದಿಲ್ಲ. ಆದ್ರೆ ಅದು ಯಾವಾಗ ನಿಮಗೂ ಉಪಯೋಗಕ್ಕೆ ಬರಬೇಕು ಅದು ಉಪಯೋಗಕ್ಕೆ ಬರ್ತದ. ಹೆಂಗ ನಿಮ್ಮನ್ನ ಎತ್ತಿ ಹಿಡಿಬೇಕು ಅದು ಎತ್ತಿ ಹಿಡಿತದ, ಹೆಂಗ ನಿಮ್ಮನ್ನ ಬದುಕಿಸ್ಬೇಕು ಅದು ಬದುಕಿಸಿ ತೋರಿಸ್ತದ ಅಂತ ತಿಳ್ಕೊಂಡು ಇವತ್ತು ಸಾವಿರ ವರ್ಷಗಳಾದರೂ ಕೂಡ ಈ ದಾನ ಧರ್ಮದ ಪದ್ಧತಿ ಯಾಕೆ ಇನ್ನೂ ಉಳಿದದ ಅಂತಂದ್ರ ಅದ್ರೊಳಗೆ ಏನೋ ಅದ ಅಂತ ಉಳಿದದ, ಇದ್ದಿದ್ದಿಲ್ಲ ಅಂತಂದ್ರ ಅದು ಉಳಿತಿದ್ದಿಲ್ಲ. ಕೈ ಕೊಟ್ಟಾನ, ದಾನ ಧರ್ಮ ಮಾಡ್ರಿ, ಒಳ್ಳೆಯ ಕಾರ್ಯಗಳನ್ನ ಮಾಡ್ರಿ, ಬಡಬಗ್ಗರಿಗೆ ಸಹಾಯ ಸಹಕಾರ ಮಾಡ್ರಿ, ದೀನ ದಲಿತರಿಗೆ ಅನುಕೂಲ ಮಾಡ್ರಿ. ಯಾಕೆ ಪರಮಾತ್ಮ ಕೊಟ್ಟಿದ್ದು ಕೇವಲ ನಿನ್ನ ಹೊಟ್ಟಿ ತುಂಬಿಸ್ಕೊಳ್ಳಕ್ಕಲ್ಲ, ನಿನ್ನ ಹೊಟ್ಟಿ ತುಂಬಿಸ್ಕೊಳ್ಳೋದ್ರ ಜೊತೆಗೆ 4 ಮಂದಿ ಹೊಟ್ಟಿ ತುಂಬಿಸಾಕ ಈ ದೇವರು ನಮಗೆ ಕೈಗಳನ್ನು ಕೊಟ್ಟಾರ. ಹಸ್ತೌ ದಾನ ವಿವರ್ಜಿತವು ಶ್ರುತಿಪಟವು ಸಾರಸ್ವತ ದ್ವೇಷಿನವು. ನಾಲ್ಗಿ ಕೊಟ್ಟಿದ್ದು ಕೇವಲ ರುಚಿ ನೋಡಕ್ಕೇನು, ಶಿವ ಶಿವಲಿಂಗೇಶ ಖಂಡೇಶ ಸಂಗಮೇಶ ಅಂತ ತಿಳ್ಕೊಂಡು ನನಗೆ ಬಹಳ ಖುಷಿ ಅನ್ನಿಸ್ತು. ಶಿವಣ್ಣ ಬೆಳಗಿನ ಜಾವ 6 ರಿಂದ 7 ಗಂಟೆ ಇಬ್ಬರಲ್ಲ ಎಷ್ಟೋ ಜನ ಇಲ್ಲಿ ಶಿವಮಂತ್ರ ಪಠಣ ಮಾಡ್ತಾರೆ ಅಪ್ಪವ್ರು ಅಂತ ತಿಳ್ಕೊಂಡು ಅಪ್ಪವ್ರು ಹೇಳಿದ್ರು, ನನಗೆ ಶಿವಲಿಂಗ ಅಪ್ಪವ್ರು ಹೇಳಿದ್ರು, ಎಷ್ಟು ಖುಷಿ ಆಗ್ತದೆ. ನಾವು ಸಣ್ಣವರಿದ್ದಾಗ ನಮ್ಮ ಪೂಜ್ಯ ತಂದೆಯವರು ನಸಿಕನಾಗಿ ಎದ್ದುಕೊಂಡು ಎಬ್ಬಿಸಿ ನನಗೆ ಮಠಕ್ಕೆ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಅಪ್ಪವ್ರ ಪಾದಪೂಜೆ ನಡೀತಿತ್ತು, ಬಸವಣ್ಣಪ್ಪವ್ರು ಇರ್ತಿದ್ರು, ಅಡವ್ಯಪ್ಪನವ್ರು ಇರ್ತಿದ್ರು, ಇನ್ನೂ ಅನೇಕ ಇಲ್ಲೇನು ನಮ್ಮ ಹಿರಿಯರು ಕುಂತಾರ. ಎಲ್ಲರೂ ಕೂಡಿ ಆ ಮಠದೊಳಗೆ ಅಪ್ಪವ್ರ ಪಾದಪೂಜೆ ಮಾಡಾಕತ್ತರ. ಶಿವ ಶಿವಲಿಂಗಪ್ಪವರನ್ನ ನೋಡಿರ್ತಕ್ಕಂಥ ಈ ಕಣ್ಣು ಧನ್ಯ. ಯಾಕ ಅಂತಂದ್ರ ಶಿವಲಿಂಗಪ್ಪವ್ರು ಯಾರಿದ್ರು ಅಂದ್ರೆ ಅವ್ರು ಸಾಕ್ಷಾತ್ ಪರಮಾತ್ಮನೇ ಇದ್ರು. ಕಣ್ಣು ಕೊಟ್ಟಾನ ಅಂಥವರನ್ನು ನೋಡುವ ಸಲುವಾಗಿ, ತಂದೆ ತಾಯಿಯನ್ನ ಪ್ರೀತಿಯಿಂದ ಕಾಣುವ ಸಲುವಾಗಿ, ನಾಲ್ಗೆ ಕೊಟ್ಟಾನ ಒಳ್ಳೆಯದನ್ನ ಮಾತಾಡುವುದ್ರ ಸಲುವಾಗಿ, ಕಿವಿ ಕೊಟ್ಟಾನ ಒಳ್ಳೆಯದನ್ನ ಕೇಳುವುದ್ರ ಸಲುವಾಗಿ, ಕಾಲ್ ಕೊಟ್ಟಾನ ಒಳ್ಳೆಯದ ಕಡೆಗೆ ಹೋಗುವ ಸಲುವಾಗಿ, ಹೊಟ್ಟಿ ಕೊಟ್ಟಾನ ದುಡಿದು ತುಂಬಿಸಿಕೊಳ್ಳುವ ಸಲುವಾಗಿ, ತಲೆ ಕೊಟ್ಟಾನ ಒಳ್ಳೆಯ ವಿಚಾರಗಳನ್ನು ಇಟ್ಟುಕೊಳ್ಳುವ ಸಲುವಾಗಿ, ಹೃದಯ ಕೊಟ್ಟಾನ ಯಾವುದೇ ರೀತಿಯ ಭೇದ ಭಾವ ಮಾಡದೆ ಎಲ್ಲರೂ ನನ್ನವರು ಅಂತ ಅಪ್ಪಿಕೊಳ್ಳುವ ಸಲುವಾಗಿ ಪರಮಾತ್ಮ ಇಷ್ಟೆಲ್ಲ ನಮಗೆ ಕೊಟ್ಟು ಬಿಟ್ಟಾನ. ಆ ಕೊಟ್ಟದ್ದನ್ನ ನಾವು ಸದುಪಯೋಗ ಮಾಡ್ಕೊಂಡ್ವಿ ಅಂತಂದ್ರೆ ಮುಗಿದು ಹೋತು, ಜನ್ಮ ಧನ್ಯ ಆತು. ಮನುಷ್ಯ ಜನ್ಮ ಸಿಗೋದು ಬಹಳ ದುರ್ಲಭ.
ಸಿಕ್ಕದ ಅಂತಂದ್ರ ಸದುಪಯೋಗ ಮಾಡ್ಕೊಂಡ್ವಿ ಅಂತಂದ್ರೆ ಮುಗಿದ ಹೊತ್ತು ಧನ್ಯ ಧನ್ಯ ಈ ಜೀವನ ಎಂಬತಕ್ಕಂಥ ಮಾತನ್ನ ಇಲ್ಲಿ ಪೀಠಿಕಾದೊಳಗೆ ಹೇಳ್ತಾ, ಇನ್ನು ಪುರಾಣ ಭಾಗದೊಳಗೆ ಏನು ಬರ್ತದೆ ಅನ್ನೋದನ್ನು ನಮ್ಮ ಗವಾಯಿಗಳೊಂದು ಹಾಡನ್ನು ಹೇಳ್ತಾರೆ. ನಂತರ ವಿಷಯ ಮುಂದುವರಿಸೋಣ. ಕಾಗೆ ಬಾಗಿಗಳಂತೆ ಬದುಕಿದರೆ ಸ್ವಾನನ ಮನೆಯಲ್ಲಿ ಹಾಲಿದ್ದರೇನು ತಮ್ಮ, ತ್ಯಾಗ ಬುದ್ಧಿಯಿಂದ ದಾನವ ಕೊಡೋದು ಕಲಿತುಕೋ ತಮ್ಮ ತಮ್ಮ ತಮ್ಮ. ಮೂರೇ ದಿನದ ಸಂತೆಯು ತಮ್ಮ ನೀ ಮಾಡುತ್ತ ಕುಂತಿದಿ ಸುಮ್ಮ, ಯಮನು ಕರಿತಾನ ನಿನಗ ಒಮ್ಮ, ಏನು ಹೇಳದೆ ನೀ ನಡಿಬೇಕು ಸುಮ್ಮ ಸುಮ್ಮ ಸುಮ್ಮ. ಮೂರೇ ದಿನದ ಸಂತೆಯು ತನ್ನ ನೀ ಮಾಡುತ್ತ ಕುಂತಿರಿ ಸುಮ್ಮ, ಮೂರೇ ದಿನದ ಸಂತೆಯು ತಮ್ಮ ನೀ ಮಾಡುತ್ತ ಕುಂತಿರಿ ಸುಮ್ಮ. ಯಮನು ಕರಿತಾನ ಯಮನು ಕರಿತಾನ ಯಮನು ಕರಿತಾನ ನಿನಗ ಒಮ್ಮ, ಯಮನು ಕರಿತಾನ ನಿನಗ ಒಮ್ಮ, ಏನು ಹೇಳದೆ ನೀ ನಡಿಬೇಕು ಸುಮ್ಮ, ಏನು ಹೇಳದೆ ನೀ ನಡಿಬೇಕು ಸುಮ್ಮ. ಮೂರೇ ದಿನದ ಸಂತೆಯು ತಮ್ಮ ಗಳಿಸಿ ಇಟ್ಟಿದ್ದೀನಿ ಕೋಟಿ ಕೋಟಿ ರೊಕ್ಕ, ಇದ್ದರೆ ನಂಬಿ ಸಾಯುವುದು ಪಕ್ಕ. ಗಳಿಸಿ ಇಟ್ಟಿದ್ದೀನಿ ಕೋಟಿ ಕೋಟಿ ರೊಕ್ಕ, ಇದ್ದರೆ ನಂಬಿ ಸಾಯುವುದು ಪಕ್ಕ. ಸಂತಿ ಮುಗಿದಾಗ ಕೊಡಬೇಕು ಲೆಕ್ಕ, ಸಂತಿ ಮುಗಿದಾಗ ಕೊಡಬೇಕು ಲೆಕ್ಕ. ಲೆಕ್ಕ ಸರಿಗಿದ್ದರೆ ಗುಣ ಜನ್ಮ ಪಕ್ಕ, ಲೆಕ್ಕ ಸರಿಗಿದ್ದರೆ ಗುಣ ಜನ್ಮ ಪಕ್ಕ. ಮೂರೇ ದಿನದ ಸಂತೆಯು ತಮ್ಮ ತಮ್ಮ ತಮ್ಮ. ಸಾವು ಹೇಳಿ ಕೇಳಿ ಬರುವುದಿಲ್ಲ ತಿಳ್ಕೋ, ಬರುವ ಮುನ್ನ ಕರ್ಮವೆಲ್ಲ ಕಳಕೋ. ಸಾವು ಹೇಳಿ ಕೇಳಿ ಬರುವುದಿಲ್ಲ ತಿಳ್ಕೋ, ಬರುವ ಮುನ್ನ ಕರ್ಮವೆಲ್ಲ ಕಳಕೋ. ಯಮ ಸುಲ್ತಾನ ಯಮ ಸುಲ್ತಾನ ಯಮ ಸುಲ್ತಾನ ಚರ್ಮ ನಿನಗ ಅರಿತುಕೋ, ಯಮ ಸುಲ್ತಾನ ಚರ್ಮ ನಿನಗ ಅರಿತುಕೋ. ಎನ್ನಾದರೂ ನೀ ಒಳ್ಳೆ ದಾರಿ ಹುಡುಕಿಕೋ, ಎನ್ನಾದರೂ ನೀ ಒಳ್ಳೆ ದಾರಿ ಹುಡುಕಿಕೋ. ಮೂರೇ ದಿನ
ಕೊಡತನಕ ಉಣುವುದು ಉಡುವುದು ಕೊಡದಿದ್ದ ಕಾಲಕ ಕಡಿದಾಡಿ ಕಡಿದಾಡಿ ಬಾಳುವಳು ಬಾಗಿಲಕ ತಮ್ಮ ಬಾಗಿಲಕ ಹೆಂಡತಿ ಮಕ್ಕಳು ಯಾರಿಲ್ಲ ನಿನ್ನ ಪಕ್ಕ ಹೆಣ ಹಂತ ಅಂಜುತ್ತಾಳು ನಿಮ್ಮಕ್ಕ ಹೆಂಡತಿ ಮಕ್ಕಳು ಯಾರಿಲ್ಲ ನಿನ್ನ ಪಕ್ಕ ಹೆಣ ಹಂತ ಅಂಜುತ್ತಾಳು ನಿಮ್ಮಕ್ಕ ಪ್ರಾಣ ಇರುವ ತನಕ ಪ್ರಾಣ ಇರುವ ತನಕ ಪ್ರಾಣ ಇರುವ ತನಕ ಈ ದೇಹವು ಚೊಕ್ಕ ಪ್ರಾಣವಿರುವ ತನಕ ಈ ದೇಹವು ಚೊಕ್ಕ ವಾಸನೆ ಬರುತ್ತಾಗ ಸ್ವಲ್ಪ ಸಮಯಕ್ಕ ವಾಸನೆ ಬರುತ್ತಾಗ ಸ್ವಲ್ಪ ಸಮಯಕ್ಕ ಮೂರೇ ದಿನದ ಸಂತೆಯು ತಮ್ಮ ನೀ ಮಾಡುತ್ತಾ ಕುಂತಿದೆ ಸುಮ್ಮ 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 ನಾನು ನನ್ನದೆನ್ನುವುದು ಎಲ್ಲ ಸುಳ್ಳು ತಮ್ಮ ನೀನು ನಿನ್ನದೆನ್ನುವುದು ಎಲ್ಲವೂ ನಿಜವು ನಾನು ನನ್ನದೆನ್ನುವುದು ಎಲ್ಲವೂ ಸುಳ್ಳು ನೀನು ನಿನ್ನದೆನ್ನುವುದು ಎಲ್ಲವೂ ಪಳ್ಳು ತಾನದ ಮಹಿಮೆಯ ನಿಜವಾಗಿ ನೀ ಅರಿತಿಕೋ ತಮ್ಮ ನೀ ಅರಿತಿಕೋ ಮಣ್ಣು ಪಾಲಾಗಿ ಹೋಗುವ ಈ ದೇಹಕ ಕಣ್ಣು ಮುಚ್ಚುತ್ತಾರೆ ಒಂದೇ ಕ್ಷಣಕ ಮಣ್ಣು ಪಾಲಾಗಿ ಹೋಗುವ ಈ ದೇಹಕ ಕಣ್ಣು ಮುಚ್ಚುತ್ತಾರೆ ಒಂದೇ ಕ್ಷಣಕ ಬಣ್ಣ ಬಣ್ಣದ ಪೇಪಾರ ನಿನ್ನ ರಥಕ ಬಣ್ಣದ ಪೇಪಾರ ನಿನ್ನ ರಥಕ ಕಳಿಸಿ ಹೋಳಿಗೆ ಉಣುತ್ತಾರೆ ಮೂರೇ ದಿನಕ ಕಳಿಸಿ ಹೋಳಿಗೆ ಉಣುತ್ತಾರೆ ಮೂರೇ ದಿನಕ ಮೂರೇ ದಿನದ ಸಂತೆಯು ತಮ್ಮ 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 ಹತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಸಾಲದಂದು ಸೊಪ್ಪಿಗಾಗಿ ಆಸೆ ಮಾಡಿ ನ್ಯಾಯ ಮಾಡುವ ಬಿತ್ತಿ ಬೆಳೆದು ಉಂಡನಿಂದು ವ್ಯರ್ಥ ಚಿಂತೆ ಮಾಡದಿರಲು ಸತ್ತು ಹೋದ ಮ್ಯಾಲ ತಮ್ಮ ನಿನ್ನ ಅರ್ಥ ಯಾರಿಗಾಗಿತ್ತೋ ದಾನ ಧರ್ಮವನ್ನು ಮಾಡುವುದು ಕಲಿತೋ ಶ್ರೇಷ್ಠ ಗುರುವಿನ ಪಾದವನ್ನೇ ಹಿಡಿದೋ ದಾನ ಧರ್ಮವನ್ನು ಮಾಡುವುದು ಕಲಿತೋ ಶಿವಲಿಂಗೇಶನ ಪಾದವನ್ನೇ ಹಿಡಿದೋ ಭೈರ ಮಡಗಿಯ ಗುರುಮಾಂತಗ ನಡೆದೋ ಭೈರ ಮಡಗಿಯ ಗುರುಮಾಂತಗ ನಡೆದೋ ನಾಗೂಜಿ ಪದದ ಅರ್ಥವನ್ನೇ ತಿಳ್ಕೋ ಭೈರ ಮಡಗಿಯ ಗುರುಮಾಂತಗ ನಡೆದೋ ನಾಗೂಜಿ ಪದದ ಅರ್ಥವನ್ನೇ ತಿಳ್ಕೋ ಮೂರೇ ದಿನದ
ಕರಿತಾನ ನಿನಗಾವಮ್ಮ ಏನು ಹೇಳದೆ ನೀ ನಡಿಬೇಕು ಸುಮ್ಮ ನೀನು ಹೇಳದೆ ನೀ ನಡಿಬೇಕು ಸುಮ್ಮ ನೀನು ಹೇಳದೆ ನೀ ನಡಿಬೇಕು ಸುಮ್ಮ. ನೋಡ್ರಿ ಎಷ್ಟು ಅದ್ಭುತವಾಗಿ ಹಾಡ್ತಾರೆ ನಮ್ಮ ಗವಾಯಿಗಳು. ಏನದು ಕಂಠ, ಏನದು ಬಹಳ ಅದ್ಭುತ, ಅಷ್ಟು ಚಂದ ನುಡಿಸ್ತಾರೆ ಅವರೆಲ್ಲ. ತಬಲ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ ಜ್ಯೋತಿ ನೀನಾಗು ಜಗಕ್ಕೆಲ್ಲ. ಎಷ್ಟನೇ ದಿವಸದ ಪುರಾಣಪ್ಪ ಇವತ್ತು? ಎಷ್ಟನೇ ತಮ್ಮ? 4ನೇ ದಿವಸ. ನೋಡ್ರಿ ಆ ಮಕ್ಕಳು ಸಹಿತ 8 ಲಕ್ಷ ಕೊಟ್ಟು ಕೇಳಾಕತ್ತಾರ. ಮತ್ತು ನಿನ್ನ ಏನು ಬಂದಿತ್ತು ತಮ್ಮ ಪುರಾಣದಾಗ? ಇವತ್ತೊಬ್ಬ ತಂಗಿ ಮಠಕ್ಕೆ ಬಂದಾಡ್ರಿ, ನಮಸ್ಕಾರ ಮಾಡಿದಳು, ಅಪ್ಪರ ಒಂದು ಮಾತ್ರಿ ಅಂದಳು. ಏನ ತಂಗಿ? ನಾ ಗಂಡನ ಹೆಸರು ಹೇಳಿ ಅಂತ ಹೇಳಂದ್ರು. ಅಲ್ಲ ನೀನು ಅಲ್ಲಿ ತೊಟ್ಟಲ ಕಾರ್ಯಕ್ರಮ ಇತ್ತು, 4 ಮಂದ್ಯಾಗ ಹೇಳೋದು ಬಿಟ್ಟು ಇಲ್ಲಿ ಬಂದು ಹೇಳ್ತೀಯಲ್ಲ ತಂಗಿ ಅಂತ ಹೇಳಂದೆ. ಇಲ್ರಿ ಮಂದ್ಯಾಗ ನಾಚಿಕೆ ಬಂತ್ರಿ, ಅದಕ್ಕೆ ನಿಮ್ಮ ಹತ್ರ ಹೇಳಕ್ ಬಂದಿನಿ ಅಂದ್ರು. ಗಂಡನ ಹೆಸರು ಹೇಳಕ್ಕೂ ಸಹಿತ ಅಷ್ಟು ಹುರುಪ. ಯಾವ ವಿಚಾರ ಬಂದಿತ್ರಿವ ನಿನ್ನ? ನಿನ್ನೇನಿತ್ರಿವ ಕಾರ್ಯಕ್ರಮ? ತೊಟ್ಟಲ ಕಾರ್ಯಕ್ರಮ. ಚಂದ ಗಟ್ಟಿಯಾಗಿ ಹೇಳ್ಬೇಕು, ಅಗ್ದಿ ನಾಚಬಾರದು. ಧರ್ಮದ ವಿಷಯದೊಳಗೆ ಎಂದೂ ನಾಚಬಾರದು, ಹೌದಲ್ರಿ? ನೀರು ತರ ಎಳಗೆ ನೋಡ್ಬೇಕು ನಿಮ್ ಗದ್ನ, ಹೌದಲ್ರಿ? ನೀರು ತರುವಾಗ ಬಾಯಿ ಊರಿಗ ಕೇಳಿಸ್ತಿರ್ತದೆ, ಹೌದಲ್ರಿ? ತೊಟ್ಟಲ ಕಾರ್ಯಕ್ರಮ ಏನಂತ ಹೆಸರಿಟ್ರಿ ಕೂಸಿಗೆ? ಬಸವಣ್ಣ. ನೋಡ್ರಿ ಹೆಸರೆಟ್ಟು ಸುಂದರ ಆದ, ಎಷ್ಟು ಅದ್ಭುತ ಆದ ಬಸವಣ್ಣ. ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಬ ಎಂಬಲ್ಲಿ ಭವ ಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞನಾದೆನು, ವ ಎಂಬಲ್ಲಿ ವಚಿಸುವಡೆ ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರ ತ್ರಯ ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವದ ಕಂಡು ಆನು ನೀನು ಬಸವಾ 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 ಎನ್ನುತ್ತಿರ್ತೇನಯ್ಯ ಗುಹೇಶ್ವರ ಅಂತ. ಅಂದ್ರೆ ಅಷ್ಟು ದೊಡ್ಡ ಶಕ್ತಿ ಅದು ಬಸವ ಅನ್ನೋ ಶಬ್ದದೊಳಗ. ಎಲ್ಲ ತಾಯಂದ್ರು ಕೂಡಿ ಮುತ್ತೈದೆಯರು ಕೂಡಿ ಬಹಳ ಚಂದ ಕಾರ್ಯಕ್ರಮ ಮಾಡ್ತಾರೆ. ನಮ್ಮ ಕಮಿಟಿಯವರು ಬಹಳ ಅದ್ಭುತವಾಗಿ ಅದನ್ನ ನಡೆಸಿಕೊಟ್ರು. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಕಮಿಟಿ ಜನರಿಗೆ ನಾವು ಗೌರವಿಸೋಣ. ಬಾಲಬಸವ ತಾಯಿಗೆ ಬಹಳ ಹಿಗ್ಗ. ತಾಯಿ ಹೆಸರೇನು? ಮಾದಲಾಂಬಿಕೆ. ನೀವು ಹೆಸರಿಡಬೇಕು, ಪ್ರತಿಯೊಂದು ನೆನಪಿಡಬೇಕ್ರಿಪ್ಪ. ತಾವೆಲ್ಲರೂ ಏನದಿರಲ್ಲ, ಪ್ರತಿಯೊಂದು ನೆನಪಿಡಬೇಕು. ಯಾವ ಊರಾಗ ಹುಟ್ಟದ ಬಸವಣ್ಣ? ಇಂಗಳೇಶ್ವರ. ಮತ್ತು ಬಸವಣ್ಣನ ಊರು ಯಾವುದು? ಬಾಗೇವಾಡಿ. ಬಸವಣ್ಣನ ತಂದಿ ಹೆಸರೇನು? ಮಾದರಸ. ತಾಯಿ ಹೆಸರೇನು? ಮಾದಲಾಂಬಿಕೆ. ಅಕ್ಕನ ಹೆಸರೇನು? ನಾಗಲಾಂಬಿಕೆ. ಹೌದಲ್ಲ? ಆ ಕುಸುಗಳು ಎಷ್ಟು ಚಂದ ನೆನಪಿಟ್ಟಾರ ನೋಡ್ರಿ. ಚಪ್ಪಾಳಿ ಹೊಡ್ರಿ. ಇದಕ್ಕೆ ಯಾವ ಜನ್ಮ ಅಂತ ಕರೀತಾರ ತಂಗಿ? ಮನುಷ್ಯ ಜನ್ಮ ಅಂತ ಕರೀತಾರ, ಹೌದಲ್ಲ? ನಮ್ಮ ಜನ್ಮ ನಿಮ್ಮ ಜನ್ಮ ಯಾವ ಜನ್ಮ ಇದು? ಮನುಷ್ಯ ಜನ್ಮ ಅಂತ ಹೇಳಿ ಯಾಕೆ ಕರೆದ್ರಿ ಇದಕ್ಕ? ಮರುವಿನ ಜನ್ಮ. ಇದು ಮರ್ತು ಬಿಡ್ತದ. ಯಾವುದು ಜನ್ಮ ಮರ್ತು ಬಿಡ್ತದ ಆ ಜನ್ಮಕ್ಕ ಮರುವಿನ ಜನ್ಮ ಅಂತ ಕರೀತಾರ. ಅದಕ್ಕೆ ಮನುಷ್ಯ ಜನ್ಮ ಅಂತ ಕರೀತಾರ. ಪಾಠ ಪ್ರವಚನದೊಳಗ ಮ್ಯಾಲಿಂದ ಮ್ಯಾಲ ಮ್ಯಾಲಿಂದ ಮ್ಯಾಲ ಮ್ಯಾಲಿಂದ ಮ್ಯಾಲ ಕೇಳೋದು ಯಾಕ ಅಂತಂದ್ರ ಮರಿಬಾರ್ದು ಮರಿಬಾರ್ದು ಮರಿಬಾರ್ದು. ಏನು ಅಂತಾರಲ್ಲ ಗಾದಿ ಮಾತ, ಹೊಳ್ಯಾಗ ಹುಣಸಿ ಹಣ್ಣು ತೊಳೆದಂಗ ಆತ್ರಿ ಅಪ್ಪಾರ ಅಂದ್ರ ಅದೇನು ಹುಳಿ ಆಗ್ಲಿಲ್ಲ, ಎಲ್ಲ ನಿರರ್ಥಕ ಆತು ಅಂತ ಅರ್ಥ. ಅದು ಮರಿಬಾರ್ದು ಅನ್ನೋ ಕಾರಣಕ್ಕಾಗಿ ತಂಗಿ ಏನ್ ಕೇಳದೆ. ಒಬ್ಬಕ್ಕಿ ಗಂಡ ಸತ್ತಂತಮ್ಮ,
ಎಲ್ಲರೂ ಬರೋರು, ತಂಗಿ ನಿನ್ನ ಗಂಡ ಹ್ಯಾಂಗ್ ಸತ್ತ, ನಿನ್ನ ಗಂಡ ಹ್ಯಾಂಗ್ ಸತ್ತ, ಹೇಳಿ 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 ಆಕಿಗೆ ಸಾಕಾತು ಸಾಕಾತು ಸಾಕಾತು. ಕಡೆಗೆ ಪೊಲೀಸರು ಇನ್ಕ್ವೈರಿಗೆ ಬಂದ್ರು. ಏನೋ ತಂಗಿ ನಿನ್ನ ಗಂಡ ಹ್ಯಾಂಗ್ ಸತ್ತ, ಎಲ್ಲಿ ಕೆಟ್ಟಿತ್ತಕಿ ಹೇಳಿ ಹೇಳಿ. ನೋಡ್ರಿ ಸಾಹೇಬ್ರ, ಮನುಷ್ಯಾಗ ಮರು ಅನ್ನೋದು ಬಹಳ ಕೆಟ್ಟ್ರಿ. ನನ್ನ ಗಂಡ ಕೆಟ್ಟ ಮರುಗೇಡಿದ್ದನ್ರಿ. ಉಸಿರು ತಗೊಂಡ್ರೆ ತಗೊಂಡಿದ್ದು ಉಸಿರು ಹೆಂಗ್ ಬಿಡ್ಬೇಕು ಅನ್ನೋದು ಮರ್ತನ್ರಿ, ಸತ್ತನ್ರಿ. ಮರುವಾಗಬಾರ್ದನ್ನೋ ಸಲುವಾಗಿ ತಂಗಿ ಏನು ಕೇಳಿದ್ರಿ ಅಂತ ಅದಕ್ಕೆ ಸಿಂಹಾವಲೋಕನ. ಬಹಳ ಖುಷಿಯಾಗ್ಯದ ಮಾದಲಾಂಬಿಕೆಗೆ. ಮುದ್ದಾದ ಮಗ ನೋಡಿದ್ರೆ ಸಾಕು, ಆಕಾಶದೊಳಗೆ ಇರ್ತಕ್ಕಂಥ ಚಂದ್ರನನ್ನ ನೋಡ್ದಂಗಾಗ್ಬೇಕು ಅಂಥ ಒಂದು ಕಾಂತಿ ಆ ಮಗುವಿನ ಮುಖದ ಮೇಲೆ. ಆ ಮಗುವಿಗೆ ಸ್ನಾನ ಮಾಡಿಸೋದೇನು, ಸ್ನಾನ ಆಗಿಂದ ಮಡಿ ಬಟ್ಟಿ ತೊಡಸೋದು ಏನು, ಹಣಿ ಮ್ಯಾಲ ವಿಭೂತಿ ಹಚ್ಚಿ ಕೊಳ್ಳಾಗಿರ್ತಕ್ಕಂಥ ಲಿಂಗ ಪೂಜೆ ಮಾಡಿ ನೆದರಾಗಬಾರ್ದು ಅಂತ ತಿಳ್ಕೊಂಡು ಒಂದಿಟ್ಟು ಕಾಡಿಗೆ ಹಚ್ಚಿ ತೊಟ್ಟಲದಾಗ ಹಾಕಿ ಆನಂದದಿಂದ ತೂಗುತ್ತಳ ತೂಗುತ್ತಳ, ಜೋಗುಳ ಪದ ಹಾಡ್ತಳ ಹಾಡ್ತಳ. ಏನದು ಏನದು ಏನದು, ಲಾಲಿಜೋ ಕಂದ ಲಾಲಿಜೋ ಬಾಲಚಂದ್ರ ಜೋ ಜೋ ಲೀಲಾನಂದ ಜೋ ಜೋ ಬಸವರಾಜ ಜೋ ಜೋ ಲಾಲಿಜೋ ಕಂದ ಲಾಲಿಜೋ. ಹಿಂಗ ಆ ತಾಯಿ ಜೋಗಳ ಪದ ಹಾಡ್ತಾ ಇದ್ರ ತೊಟ್ಟಲ್ದಾಗಿದ್ದ ಕೂಸ್ ಯಾಕ ಅವ್ರ ಅಪ್ಪು ಸಹಿತ ಮಕ್ಕೋಬೇಕು. ಹೌದಲ್ಲ, ಹಾಡ್ತಿರಂಗಿಲ್ರಿ? ಎಷ್ಟು ಚಂದ ಹಾಡೋರು ನಮ್ಮ ಹಿಪ್ಪರಿಗೆ ಜನ. ನಿನ್ನ ಆ ಅವುಗಳು ಎಷ್ಟು ಚಂದ ಹಾಡಕತ್ತಿದ್ರು ಜೋಗಳ ಪದ. ಏನು ಶ್ರೀಶೈಲ ಇಲ್ಲಿ ಬಂದು ಇಳಿದೈತೇನೋ ಅನ್ನುವಂಗ. ಇವೆಲ್ಲ ಉಳಿಬೇಕ್ರವಾ. ಈ ಜೋಗುಳ ಪದ, ಕುಟ್ಟು ಪದ, ಬೀಸು ಪದ, ಹಂತಿ ಪದ, ಏನ್ರಿಪ್ಪ ಇವೆಲ್ಲವೂ ಕೂಡ ಉಳಿಬೇಕು. ಇವೆಲ್ಲ ನಮ್ಮ ಸಂಸ್ಕಾರ, ಇವೆಲ್ಲ ನಮ್ಮ ಸಂಸ್ಕೃತಿ. ಇವು ಬರೇ ಕೈಯಾಗಿ ಒಂದು ಮೊಬೈಲ್ ಒಂದು ಸಿಕ್ಕದದು ತಿಕ್ಕುದ ತಿಕ್ಕುದು ತಿಕ್ಕುದ ತಿಕ್ಕುದು ತಿಕ್ಕುದ ತಿಕ್ಕುದು. ಆ ತಿಕ್ಕುದ ನಡಬರಕ್ಕೆ ಎಲ್ಲ ತೊಳ್ಕೊಂಡು ಹೋಗ್ಬಿಟ್ಟಾವ. ತಾಯಿ ಎನ್ನುವ ವಸ್ತು ಎಷ್ಟು ದೊಡ್ಡದು. ಮಗುವನ್ನ ಕಂಡ್ರೆ ಆ ತಾಯಿಗೆ ಎಷ್ಟು ಪ್ರೀತಿ. ಹಾಡ್ತಿದ್ರೆ ನಿಲ್ಲಿವತ್ತಂಗಿ ನೀವೆಲ್ಲ ಸಣ್ಣವರಿದ್ದಾಗ. ಆಡಿ ಬಾ ನನಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯಿ ತಿಳಿ ನೀರ ತಕ್ಕೊಂಡ ಬಂಗಾರದ ಮುಖವ ತೊಳೆದೇನ. ಆ ಗರತಿಯ ಭಾವ ಎಷ್ಟರ ದೊಡ್ಡದಿರ್ಬೇಕು. ಏನು ಬಯಸ್ತಾಳ ಆ ತಾಯಿ, ನನ್ನ ಮಗ ಹೆಂಗಾಗ್ಬೇಕು, ನನ್ನ ಮಗ ಹೆಂಗಿರಬೇಕು. ಮಾದಲಾಂಬಿಕೆ ಒಬ್ಬಳೇ ಅಲ್ಲ, ಪ್ರತಿಯೊಬ್ಬ ತಾಯಿಯ ಒಂದು ಹೃದಯವೂ ಕೂಡ ನನ್ನ ಮಗ ದೊಡ್ಡವನಾಗ್ಬೇಕು, ದೊಡ್ಡ ವ್ಯಕ್ತಿ ಆಗ್ಬೇಕು. ಎಂಥ ವ್ಯಕ್ತಿ? ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು, ನನ್ನ ಕಂದ ಜ್ಯೋತಿ ನೀನಾಗು ಜಗಕ್ಕೆಲ್ಲ. ಆಚಾರ ಅಂತಂದ್ರ ಒಳ್ಳೆಯ ನಡತೆ, ಒಳ್ಳೆಯ ನಡತೆ. ನನ್ನ ಮಗ ಗುಟ್ಕಾ ತಿನ್ನಬಾರದು, ತಂಬಾಕು ತಿನ್ನಬಾರದು, ಶೆರೆ ಕುಡಿಬಾರದು, ಇಸ್ಪೇಟ್ ಆಡಬಾರದು, ಓಸಿ ಆಡಬಾರದು, ತಿನ್ನಬಾರದು, ಹೋಗ್ಬಾರ್ದು, ಕಡೆಗೆ ಹೋಗ್ಬಾರ್ದು. ಎಲ್ಲ ತಾಯಿ ಬಯಸ್ತಾರೇನಿಲ್ಲ? ಏನು ಕೆಟ್ಟ ಆಗ್ಬೇಕು, ಅಂತ ತಿನ್ಬೇಕು, ಇಂಥ ತಿನ್ಬೇಕು, ಅದನ್ನು ಕುಡಿಬೇಕು, ಇದನ್ನು ಕುಡಿಬೇಕು. ಯಾವ ತಾಯಿನೂ ಕೂಡ ಬಯಸುವುದಿಲ್ಲ. ಆಚಾರಕ್ಕ ಅರಸಾಗಬೇಕು. ಆಚಾರ ಅಂತಂದ್ರ ಒಳ್ಳೆಯ ನಡತೆ. ಊರಾಗಿದ್ದ ಜನ ಎಲ್ಲ ಹೌದು ಹೌದಾಗಬೇಕು. ಯಾವ ತಾಯಿ ಆದ್ರೂ ಕೂಡ ಹಡ್ದಾಳಪ್ಪ ಈ ಕೂಸಿಂದ ಅಂತ ತಿಳ್ಕೊಂಡು ಅವನನ್ನ ಇಡೀ ಊರು ಮೆಚ್ಚಬೇಕು. ಅದಕ್ಕ ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು. ನೀತಿ, ಆತ ನಡ್ಕೊಳ್ತಕ್ಕಂಥ ನೀತಿ ಹೆಂಗ ಅಂತಂದ್ರ ಇರಬೇಕಪ್ಪ, ಅವನಂಗ ಇರ್ಬೇಕು. ಏನು ಧರ್ಮಧಾರೆ ಹಾದ್ಯಾಗ ನಡೀತಾನ
ಏನು ಧರ್ಮದ ಕಾರ್ಯಗಳನ್ನ ಮಾಡ್ತಾನ, ಏನು ಜೀವನದೊಳಗ ಒಳ್ಳೆಯ ತತ್ವ ಆದರ್ಶಗಳನ್ನ ಅಳವಡಿಸಿಕೊಂಡಾನ ಅಂತ ತಿಳ್ಕೊಂಡು ಎಲ್ಲರೂ ಹೌದು ಹೌದು ಅನ್ನಬೇಕು. ನೀತಿಗೆ ಪ್ರಭುವಾಗು, ಅಷ್ಟೇ ಅಲ್ಲ ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ. ಚೂಡಾಮಣಿ ಅವ್ ಮಾತಾಡಿದ್ರೆ ಸಾಕು ಬೆಳದಿಂಗಳು ಚೆಲ್ಲದಂಗಾಗಿರ್ಬೇಕು. ಅವ್ ಮಾತಾಡಿದ್ರೆ ಸಾಕು ನಮ್ಮ ಮನಸ್ಸಿನೊಳಗೂ ಕೂಡ ಬೆಳಕಾಗಿರ್ಬೇಕು. ಅವ ಮಾತಾಡಿದ್ರೆ ಸಾಕು ಮನಸ್ಸು ತಂಪಾಗಬೇಕು. ಹೇಳ್ತಾರಲ್ಲ, ವಾಣಿ ಐಸಾ ಬೋಲಿಯೇ ಜೋ ಮನವಾ ಶೀತಲ್ ಹೋಯ್, ಅವರನ್ನು ಕೋ ಶೀತಲ್ ಕರೆ ಆಪಹೂ ಶೀತಲ್ ಹೋಯ್. ಅವ ಮಾತಾಡಿದ್ರೆ ಸಾಕು ತಂಪು ತಂಪು ತಂಪು. ತಲೆ ಎಷ್ಟ ಬಿಸಿ ಆಗಿದ್ರು ಕೂಡ ಆ ಮಾತು ಕೇಳಿದ್ರ ಒಳಕ್ಕೆ ಸಾಕು ತಲೆ ತಂಪಾಗಬೇಕು. ಹೆಂಗ ನಮ್ಮ ಅಭಿನವ ಶಿವಲಿಂಗ ಸ್ವಾಮಿಗಳು ನಿನ್ನ ಬರೀ ಒಂದು 10 ನಿಮಿಷ ಮಾತಾಡಿದ್ರು ಹೆಂಗಾತು ಅಂತಂದ್ರ ಬೆಳದಿಂಗಳು ಚೆಲ್ಲದಂಗಾತು ನೋಡ್ರಿ. ಮಾತಿನಲ್ಲಿ ಚೂಡಾಮಣಿ ಆಗು ನನ್ನ ಕಂದ, ಜ್ಯೋತಿ ನೀನಾಗು ಜಗಕ್ಕೆಲ್ಲ. ಜ್ಯೋತಿ ಅಂತಂದ್ರ ಬೆಳಕ. ಕತ್ತಲಿಯೊಳಗೆ ಏನು ಕಾಣುವುದಿಲ್ಲ, ನಮಗ ಕಾಣುವುದು ಬೆಳಕಿನೊಳಗ. ಬೆಳಕಿದ್ದಿದ್ದಿಲ್ಲ ಅಂತಂದ್ರೆ ಮುಗಿದು ಹೋತು. ಬರೀ ಕತ್ತಲೆ, ಏನು ಕಾಣಕ ಏನು ಮಾಡಕ ಸಾಧ್ಯನೇ ಇಲ್ಲ. ಪ್ರತಿಯೊಂದು ತಾಯಿನೂ ಕೂಡ ನನ್ನ ಮಗ ಹಿಂಗಾಗ್ಲಿ 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 ಅಂತ ಬಯಸ್ತಾಳೆ. ಅದಕ್ಕೆ ತಾಯಿ ಅನ್ನೋ ವಸ್ತು ಬಹಳ ದೊಡ್ಡದು. ಇವತ್ತು ನಾನು ಪುರಾಣಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರನ್ನ ನಾನು ನೋಡಕತ್ತೇನೆ. ಬಹಳಷ್ಟು ಜನ 40-50 ವಯಸ್ಸಿನಕ್ಕಿಂತ ಹೆಚ್ಚ ಅದಿರಿ. ಯುವಕರು ಬಹಳ ಆದ್ರೂ ಒಂದು 20-30% ಅದಿರಿ. ಆದ್ರೂ ಬಸವ ಪುರಾಣ ಹೆಚ್ಚಿಗೆ ಯುವಕರೇ ಕೇಳಬೇಕು. ಅವನ ತತ್ವ, ಅವನ ಆದರ್ಶ, ಅವನ ವ್ಯಕ್ತಿತ್ವ, ಅವನು ಮಾಡಿರ್ತಕ್ಕಂತಹ ಕ್ರಾಂತಿ, 12ನೇ ಶತಮಾನದೊಳಗ ಬಸವಣ್ಣ ಮಾಡಿರ್ತಕ್ಕಂಥ ಕ್ರಾಂತಿ ಎಷ್ಟು ದೊಡ್ಡದು ಅಂತಂದ್ರ ಅವ ಆಗಿ ಹೋಗಿ 900 ವರ್ಷ ಆತು. ಇಂದಿಗೂ ಕೂಡ ನಾವಲ್ಲ ಇವತ್ತ ಏನದು ಸೂರ್ಯ ಮುಳುಗದ ಸಾಮ್ರಾಜ್ಯ ಲಂಡನ್, ಇವತ್ತು ಥೇಮ್ಸ್ ನದಿಯ ದಂಡಿಯೊಳಗ ವಿಶ್ವಗುರು ಬಸವಣ್ಣನವರ ಮೂರ್ತಿ ಪ್ರತಿಷ್ಠಾಪನೆ ಆಗ್ತದ ಅಂತಂದ್ರ ಬಸವಣ್ಣ ಕೇವಲ ಭಾರತಕ್ಕಷ್ಟೇ ಅಲ್ಲ, ಇಡೀ ದೇಶಕ್ಕೆ ಬೇಕಾಗಿದ್ದಾನ. ದೇಶ ಎಲ್ಲ ಬಸವಣ್ಣನನ್ನ ನೆನೆಸಕತ್ತದ ಅಂದ ಬಳಕ ಅಂತ ಬಸವಣ್ಣನ ಕ್ರಾಂತಿ ಎಂಥದ್ದು ಅನ್ನೋದನ್ನ ಮುಖ್ಯವಾಗಿ ಯುವಕರು ತಿಳ್ಕೋಬೇಕಾಗ್ಯದ. ಅದಕ್ಕೆ ಬಸವ ಪುರಾಣ ಅಂತಂದ್ರ ಇದು ಯುವಕರು ಕೇಳತಕ್ಕಂತಹ ಪುರಾಣ. ಇದು ಹೆಚ್ಚಿನ ಸಂಖ್ಯೆಯೊಳಗೆ ಯುವಕರು ಬರಬೇಕು, ಮುಂದೆ ಬರಬೇಕು, ಕುಂಡ್ರಬೇಕು, ಕೇಳಬೇಕು. ಬಸವ ಪುರಾಣ ಅಂತಂದ್ರೆ ಬಸವಣ್ಣನವರ ಚರಿತ್ರೆಯ ಜೊತೆಗೆ ಒಂದಿಷ್ಟು ಲೌಕಿಕದ ವಿಚಾರಗಳು ಕೂಡ ಬರ್ತಾವ. ಇಲ್ಲಿ ನೋಡಿ ತಾಯಿಯ ವಿಚಾರ ಬರ್ತದ. ಒಂದು ಮಾತು ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿಪ್ಪ. ಇಲ್ಲಿ ಏನು ಯುವಕರದಿರಿ ತಮ್ಮ, ಸಣ್ಣವರಿಂದ ದೊಡ್ಡವರು ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ನಮ್ ಜನ ಪಾಪ ಕಳ್ಕೊಳ್ಬೇಕು, ಪುಣ್ಯ ಸಂಪಾದನೆ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡು ಎಲ್ಲೆಲ್ಲಿ ಹೋಗ್ತಾರೆ ಹೇಳ್ರಿ? ಕಾಶಿಗೆ ಹೋಗ್ತಾರ, ರಾಮೇಶ್ವರಕ್ಕೆ ಹೋಗ್ತಾರ, ಶ್ರೀಶೈಲಕ್ಕೆ ಹೋಗ್ತಾರ, ಅಲ್ಲಿ ಇರ್ತಕ್ಕಂಥ ಗಂಗಾ ನದಿಯಾಗ ಮುಳುಗಿ ಬರ್ತಾರ. ಮಣ್ಣು ಮುಗಿತಲ್ಲ ತ್ರಿವೇಣಿ ಸಂಗಮ ಪ್ರಯಾಗರಾಜ್, ಅಲ್ಲಿನೂ ಕೂಡ ಹೋಗಿ ಮುಳುಗಿ ಬರ್ತಾರ. ಶ್ರೀಶೈಲಕ್ಕೆ ಹೋದ್ರೆ ಪಾತಾಳ ಗಂಗೆಯೊಳಗೂ ಕೂಡ ಮುಳುಗಿ ಬರ್ತಾರ. ಕಾರಣ ಏನು? ಪುಣ್ಯಕ್ಷೇತ್ರದೊಳಗ ಮುಳುಗಿ ಬಂದ್ವಿ ಅಂತಂದ್ರ ನಮ್ಮ ಪಾಪ ಎಲ್ಲ ಪರಿಹಾರ ಆಗ್ತದ ಅಂತ. ಆದ್ರೆ ಒಂದು ಮಾತು ಮಾತ್ರ ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ ತಮ್ಮ, ನಮ್ಮನ್ನ ಹಡದಿರ್ತಕ್ಕಂಥ ತಾಯಿಯ ಮಡಿಲು ಎಂಬತಕ್ಕಂಥದ್ದು ಏನದ ಅಲ್ಲ, ಆ ತಾಯಿಯ ಮಡಿಲಿಗಿಂತ ಪುಣ್ಯಕ್ಷೇತ್ರ ಈ ಪ್ರಪಂಚದೊಳಗೆ ಯಾವುದು ಕೂಡ ಇಲ್ಲ, ಯಾವುದು ಕೂಡ ಇಲ್ಲ. ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರು ಮೊದಲು ಮಾಡಿ ಆ ತಾಯಿಯ ಮಡಿಲಲ್ಲೇ ಅವರು ಆಡಿರ್ತಕ್ಕಂಥದ್ದು, ಆ ತಾಯಿಯ ಮಡಿಲಲ್ಲೇ ಅವರು ಬೆಳೆದಿರ್ತಕ್ಕಂಥದ್ದು. ಹೀಗಾಗಿ ತಾಯಿ ಅನ್ನೋ ವಸ್ತು ಬಹಳ ದೊಡ್ಡದು ತಮ್ಮ. ವೇದಗಳ ಕಾಲ ಸಾವಿರಾರು ವರ್ಷಗಳ ಹಿಂದೆ ಆ ವೇದಗಳನ್ನು ಬರೆದಿರ್ತಕ್ಕಂಥ ಋಷಿ ಮಹರ್ಷಿಗಳು
ನಮಗೆ ದೇವರ ಪರಿಚಯ ಮಾಡಿಕೊಡ್ತಾರೆ. ದೇವರ ಪರಿಚಯ ಯಾವ ದೇವರು ಗೊತ್ತದ ಏನು? ಗುಡಿ ಗುಂಡಾರ ಮಠ ಮಂದಿರದಲ್ಲಿ ಇರ್ತಕ್ಕಂಥ ದೇವರ ಪರಿಚಯ ಮಾಡಲಿಲ್ಲ ಅವರು. ನಮ್ಮ ಕಣ್ಣು ಎದುರುಗಡೆ ಇರ್ತಕ್ಕಂಥ ದೇವರುಗಳ ಪರಿಚಯ ಮಾಡಿದ್ರು. 4 ದೇವರುಗಳ ಪರಿಚಯ. ಆ ದೇವರುಗಳ ಪರಿಚಯ ಮಾಡೋದಕ್ಕಿಂತ ಮುಂಚೆ ಒಂದು ಮಾತು ಹೇಳಿ ಪರಿಚಯ ಮಾಡ್ತಾರೆ ಅವರು. ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾನ್ನ ಪ್ರಮದ ಶ್ರದ್ಧೆಯ ದೇಯಂ. ಸತ್ಯಂ ವದ, ತಮ್ಮ ಎಂಥದೇ ಕಷ್ಟ ಬಂದರೂ ಕೂಡ ಅಸತ್ಯ ಮಾತಾಡಕ್ ಹೋಗಬೇಡ, ಸತ್ಯವನ್ನೇ ಮಾತನಾಡು. ಯಾಕ? ನೀ ಸತ್ಯವನ್ನೇ ಮಾತಾಡದಿ ಅಂತಂದ್ರ ನೀ ಹರಿಶ್ಚಂದ್ರನಂಗ 1000 ವರ್ಷ ಆದ್ರೂ ಕೂಡ ನೀ ಜೀವಂತ ಇರ್ತಿ. ಸತ್ಯವನ್ನೇ ಮಾತನಾಡು. ಸತ್ಯಂ ವದ. ಎರಡನೇ ಮಾತು ಧರ್ಮಂ ಚರ. ಎಂಥದೇ ಕಷ್ಟ ಬರಲಿ, ಎಂಥದೇ ನಷ್ಟ ಬರಲಿ, ಧರ್ಮದ ಹಾದಿ ಎಂದು ಬಿಡಬೇಡ, ಅಧರ್ಮದ ದಾರಿ ಎಂದು ಹಿಡಿಬೇಡ. ಯಾಕ? ಧರ್ಮದ ಹಾದಿ ನಿನಗ ಕಷ್ಟ ಅನಿಸಿದ್ರು ಸಹಿತ ಮುಂದೆ ಸುಖ ಸಿಗುತ್ತದ. ಅಧರ್ಮದ ಹಾದಿ ಈಗ ನಿನಗ ಸುಖ ಅನ್ಸಿದ್ರ ಮುಂದೆ ಬಹಳ ಕಷ್ಟ ಕೊಡುತ್ತದೆ ತಮ್ಮ. ಅದಕ್ಕ ಧರ್ಮಂಚರ, ಧರ್ಮದ ಹಾದಿಯೊಳಗ ನಡಿ. ಮತ್ತೆ ಹೇಳ್ತಾರ ಸ್ವಾಧ್ಯಾನ್ಮ ಪ್ರಮದ. ಯಾವುದು ಅಪೂರ್ವವಾಗಿರ್ತಕ್ಕಂಥ ಜ್ಞಾನ ಅದ. ನಿನ್ನ ಬದುಕನ್ನು ಉದ್ಧಾರ ಮಾಡಲಿಕ್ಕೆ ಯಾವ ಒಂದು 4 ಒಳ್ಳೆಯ ಮಾತುಗಳು ನಿನಗೆ ಸಿಗ್ತಾವ, ಆ ಮಾತು ಕೇಳಾಕ ನೀ ಎಂದು ಕೂಡ ಮರೆಯಾಕ ಹೋಗಬೇಡ. ಅಂತ ಜ್ಞಾನವನ್ನು ನೀನು ಸಂಪಾದನೆ ಮಾಡ್ಕೋ. ಸ್ವಾಧ್ಯಾನ್ಮ ಪ್ರಮದ ಶ್ರದ್ಧೆಯಾದೇಯಂ. ಒಳ್ಳೆಯ ಮಾತುಗಳನ್ನು ಕೇಳಿ ನಿನ್ನ ಒಳಗೆ ಇಟ್ಕೋ. ಅಷ್ಟೇ ಅಲ್ಲದೆ ಶ್ರದ್ಧೆಯಿಂದ ಕೊಡು. ನೀ ರೂಪಾಯಿನ ಕೊಡು, 4 ರೂಪಾಯಿನ ಕೊಡು, 10 ರೂಪಾಯಿನ ಕೊಡು. ಬೈಕೋತ ಕೊಡಾಕ ಹೋಗಬೇಡ, ಮನಸ್ಸಿನಾಗ ನೊಂದ್ಕೋತ ಕೊಡಾಕ ಹೋಗಬೇಡ. ಶ್ರದ್ಧೆಯಿಂದ ಕೊಡು, ಪ್ರೀತಿಯಿಂದ ಕೊಡು. ಹಿಂಗ 4 ಮಾತು ಹೇಳಿ 4 ದೇವರ ಪರಿಚಯ ಮಾಡ್ತಾರ ಅವರು. 4 ದೇವರು. ಯಾವ ದೇವರು? ಗುಡಿಗುಂಡಾರದಾಗಿರ್ತಕ್ಕಂಥ ದೇವರಲ್ಲ. ಹೇಳ್ತಾರ ಅವರು, 1ನೆಯ ದೇವರು ಮಾತೃದೇವೋ ಭವ. ನಿನ್ನನ್ನು ಹಡೆದಿರ್ತಕ್ಕಂಥ ತಾಯಿ ಅದು ನಿನ್ನ ಪಾಲಿನ 1ನೆಯ ದೇವರು. ಪಿತೃದೇವೋ ಭವ. ನಾನು ಕಾಣದೇ ಇರ್ತಕ್ಕಂಥ ಪ್ರಪಂಚ ನೀನಾದ್ರೂ ಕೂಡ ನೋಡು ಅಂತ ತಿಳ್ಕೊಂಡು ತನ್ನ ಹೆಗಲ ಮೇಲೆ ನಮ್ಮನ್ನು ಹೊತ್ತುಕೊಂಡು ಈ ಪ್ರಪಂಚವನ್ನು ತೋರಿಸಿರ್ತಕ್ಕಂಥ ತಂದೆ ಆತ 2ನೆಯ ದೇವರು. ಆಚಾರ್ಯ ದೇವೋ ಭವ. ನಿನಗ ತಿದ್ದಿ ಬುದ್ಧಿ ಹೇಳಿ ಬಡದು ಬೈದು ಝೇಂಕಿಸಿ, ಏತಮ್ಮ ಇದಲ್ಲ, ನೀ ನಡಿಯಾಕತ್ತಿದ್ದು, ನೀ ಮಾಡಾಕತ್ತಿದ್ದು ಇದು ಅಧರ್ಮ ಅದ, ಇದು ತಪ್ಪದ ಅಂತ ತಿಳ್ಕೊಂಡು ತಿದ್ದಿ ಬುದ್ಧಿ ಹೇಳ್ತಕ್ಕಂಥ ಗುರುಗಳೇ ಏನದಾರಲ್ಲ ಅವರು 3ನೆಯ ದೇವರು. ಆಚಾರ್ಯ ದೇವೋ ಭವ 3ನೆಯ ದೇವರು. ಇನ್ನು ಕೊನೆಯ ದೇವರು ಯಾರು? ಅತಿಥಿ ದೇವೋ ಭವ. ಯಾರಾದರೂ ನಿನ್ನ ಮನೆ ತನಕ ಬಂದಿರತಕ್ಕಂತಹ ವ್ಯಕ್ತಿಗಳು ಅವರು ಯಾರೇ ಇರಲಿ ಅವರನ್ನು ನೀನು ಪ್ರೀತಿಯಿಂದ ಬರಮಾಡಿಕೊಳ್ಳು. ಯಾರು ನಿನ್ನ ಮನೆಗೆ ಅತಿಥಿಗಳು ಬರ್ತಾರ ಅವರಿಗೆ ಸತ್ಕಾರ ಮಾಡು. ನಿನ್ನ ತನಕ ಬಂದಿರತಕ್ಕಂಥ ವ್ಯಕ್ತಿಗಳ ಮನಸ್ಸನ್ನ ನೀ ಎಂದಿಗೂ ಕೂಡ ನೋಯಿಸಬೇಡ. ಯಾಕ? ಅವರು ದೇವರ ಸ್ವರೂಪ ಅದಾರ. ಅದಕ್ಕ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಮೊದಲನೇ ದೇವ್ರನ್ನ ತಾಯಿ ತಮ್ಮ. ನಮಗೆ ತಾಯಿ ಬಿಟ್ಟರೆ ಮತ್ತೆ ಬೇರೆ ದೇವರು ಇಲ್ಲ ತಮ್ಮ. ಇಸ್ಲಾಂ ಧರ್ಮದೊಳಗ ಒಂದು ಪವಿತ್ರ ಗ್ರಂಥ ಬರ್ತದೆ, ಕುರಾನ್. ಕೇಳಿರಲ್ಲ ಹೆಸರು ಕುರಾನ್. ಆ ಕುರಾನದೊಳಗೆ ಹೇಳ್ತಾರ ಅವರು ಸ್ವರ್ಗ ಎಲ್ಲಿದ ಅಂತಂದ್ರೆ ಅವರು ಮ್ಯಾಲ ಐತೆ ಅಂತ ಹೇಳಿಲ್ಲ. ಪವಿತ್ರ ಕುರಾನ್ ಹೇಳ್ತದ ಸ್ವರ್ಗ ಎಲ್ಲಿದ ಅಂತಂದ್ರ ನಿನ್ನ ಹಡದಿರ್ತಕ್ಕಂಥ ತಾಯಿಯ ಪಾದದ ಕೆಳಗಡೆ ಸ್ವರ್ಗ ಅದ ಅಂತ ತಿಳ್ಕೊಂಡು ಕುರಾನ್ ಹೇಳ್ತದ. ಅಂದ್ರೇನು? ತಾಯಿ ಪಾದ ದೊಡ್ಡದಪ್ಪ, ತಾಯಿ ಪಾದ ಸೇವಾ ಮಾಡು, ತಾಯಿ ಮಾತು ಕೇಳು. ತಾಯಿಯನ್ನ ಎಂದಿಗೂ ಕೂಡ ನೀನು ನಿಂದಿಸಬೇಡ, ಎದುರು ಮಾತಾಡಬೇಡ. ಅವಳ ಮನಸ್ಸನ್ನು ನೀನು ಎಂದಿಗೂ ಕೂಡ ನೀನು ನೋಯಿಸಬೇಡ ಅನ್ನೋ ಕಾರಣಕ್ಕಾಗಿ
ತಾಯಿ ಅನ್ನೋ ವಸ್ತು, ತಂದೆ ಅನ್ನೋ ವಸ್ತು ಬಹಳ ದೊಡ್ಡದಪ್ಪ. ಹಿಂದಕ್ಕೆಲ್ಲ ನಮ್ಮ ಹಿರಿಯರು ಹಾಡ್ತಿದ್ರು, ಈಗ ಅಂತ ಹಾಡುಗಳೆಲ್ಲ ಹೋಗಿಬಿಟ್ಟಾವ. ಮತ್ತ ಅಂತ ಹಾಡುಗಳನ್ನ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕಾಗ್ಯದ. ಯಾವ್ದು ಹೇಳ್ರಿ? ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡೋ, ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ ಮನುಜ, ನರಕ ತಪ್ಪದಯ್ಯ ಮನುಜ. ಉದಯಲೆದ್ದು ಮುಖವ ತೊಳೆದು ಸದಾ ಶ್ರೇಷ್ಠ ಭಸ್ಮವ ಧರಿಸೋ, ಮೊದಲು ವೈರಿಧ್ಯಾನವ ಮಾಡೋ, ಮೊದಲು ವೈರಿಧ್ಯಾನವ ಮಾಡೋ. ಮಾತಾಪಿತರ ಪಾದಕ್ಕೆ ನಮಿಸೋ, ಮಾತಾಪಿತರ ಪಾದಕ್ಕೆ ನಮಿಸೋ. ಹೆತ್ತವರ ಕೀರ್ತಿಯ ಗಳಿಸೋ, ಉತ್ತಮರ ಮಗನೆಂದೆನಿಸೋ. ಹೌದಲ್ಲ? ಎಂತ ಹಾಡುಗಳಿದ್ದುರಿ ಇವೆಲ್ಲ ನಾವು ಬಿಡಾಕತ್ತೀವಿ, ಇವೆಲ್ಲ ನಾವು ಮರೆಯಾಕತ್ತೀವಿ. ಇಂಥ ಒಂದು ಸಂಪರ್ಕ ನಮ್ಮ ಮಕ್ಕಳಿಗೆ ಆತು ಅಂತಂದ್ರ ಆ ಮಕ್ಕಳು ತಿಳ್ಕೊಳ್ತಾರ, ಆ ಮಕ್ಕಳು ಶಾಣ್ಯರಾಗ್ತಾರ. ಆ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಕೂಡ ನಿಮ್ಮನ್ನು ನೋಡ್ತಾರ, ನಿಮ್ಮನ್ನು ನೋಡ್ತಾರ. ನಿನ್ನ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಒಂದು ಮಾತು ಹೇಳಿದ್ರು, ಶ್ರೀಮಂತರಾಗುವುದು ಬಹಳ ದೊಡ್ಡ ಮಾತಲ್ಲ, ನಿಜವಾದ ಶ್ರೀಮಂತಿಕೆ ತಂದೆ ತಾಯಿಯನ್ನ ನೋಡ್ಕೊಳ್ಳೋದ್ರೊಳಗದ ಅಂತ ಹೇಳಿದ್ರು. ಇಂಥ ರಾಜ್ಯದೊಳಗ ತಂದೆ ತಾಯಿ ಇಬ್ರು ಮನ್ಯಾಗ ಸತ್ತು ಬಿಟ್ಟಾರ. ತಂದೆ ಸತ್ತು 30 ದಿವಸ ಆಗ್ಯದ, ತಾಯಿ ಸತ್ತು 20 ದಿವಸ ಆಗ್ಯದ. ಬೆಡ್ ಮೇಲೆ ಹೆಣ ಕೊಳತು ಬಿಟ್ಟಾವ. 30 ದಿವಸ ಆಗಿಂದ ನೋಡ್ಯಾರ. ಮಗ ಅಮೆರಿಕಾದಾಗದಾನ, 59 ಲಕ್ಷ ರೂಪಾಯಿ ಪಗಾರ ಅವನಿಗೆ. ತಗೊಂಡೇನು ಸುಡುತ್ತದ, ತಗೊಂಡೇನು ಸುಡುತ್ತದ? ತಂದೆ ತಾಯಿಗೆ ಆಗ್ಲಿಲ್ಲ ಅಂತಂದ್ರ ಅಂತ ಮಗನು ತಗೊಂಡು ಏನು ಮಾಡೋದದ? ನನಗ ಹಿಂದಿನ ನೆನಪು ಬರ್ತದ. ನಮ್ಮ ಕಬಾಡಿಗೆ ಬಸವಣ್ಣಪ್ಪ ಅವರು, ನಮ್ಮ ಅರಳಿಮಾರ, ನಮ್ಮ ಸಿದ್ದರಾಮ ಅವರು, ಅಪ್ಪಾರ ಶಿವಲಿಂಗಪ್ಪ ಅವ್ರು ಮೂರ್ತಿ ಮಾಡಿಸ್ಬೇಕ್ರಪ್ಪ, ಜೈಪುರಕ್ಕೆ ಹೋಗಿ ಅದೊಂದಿಷ್ಟು ಮೂರ್ತಿ ನೀವು ಮಾಡಿಸ್ಕೊಂಡು ಬರ್ರಿ ಅಂತ ಹೇಳೋರು ನನಗೆ. ನಾನು ಹೊಸಬ, ಜೈಪುರ್ ಎಂದು ನಾನು ನೋಡಿಲ್ಲ. ಅದಕ್ಕೊಂದು 2-3 ಸ್ವಾಮಿಗಳು ಕೂಡಿ, ನಾವು ಕಮುತ್ಗಿ ಅಜ್ಜಾರು, ಅಮೀನ್ಗಢ ಅಜ್ಜಾರು, ಮುನವಳ್ಳಿ ಅಜ್ಜಾರು ಕೂಡಿ ಜೈಪುರ್ಗೆ ಹೋಗ್ಬೇಕು ಅಂತ ತಿಳ್ಕೊಂಡು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಹೋದ್ವಿ ನಾವು. ಒಳಗೇನು ಎಂಟ್ರೆನ್ಸ್ ಇರ್ತದಲ್ಲ, ಬೋರ್ಡಿಂಗ್ ಕಿಂತ ಮೊದಲು ಅಲ್ಲಿ ಒಂದು ಮುದುಕಿ ಒಂದು ಹುಡುಗರು ಕಾಲು ಹಿಡಿದು ಒಂದ ಸವನ, ಯಪ್ಪ ಯಪ್ಪ ನನ್ನ ಬಿಟ್ಟು ಹೋಗ್ಬೇಡ ಅಂತ ತಿಳ್ಕೊಂಡು ಅಳಾಕತ್ತೈತಿ. ಆ ಹುಡುಗ ಇದ್ರು ಒಂದೇ ಸವನ ಆ ಮುದುಕಿಗೆ ಕಾಲಿಗೆ ಒದಿಯಾಕತ್ತಾನ. ಇದು ನಮ್ಗೆ ನೋಡಕ್ ಆಗಲಿಲ್ಲ. ಆ ಮುದುಕಿ ಹತ್ರ ಹೋದ್ವಿ. ಯಾಕ ಅಜ್ಜಿ, ಇವ ಯಾರು, ನಿನಗೆ ಯಾಕೆ ಒದಿಯಾಕತ್ತಾನ? ಅವಂದೇನಾದ್ರೂ ಸಾಮಾನು ಗೀಮಾನ್ ಏನಾದ್ರೂ ನೀ ತಗೊಂಡೇನು, ಕತ್ತಿ ಏನು ಅಂತ ತಿಳ್ಕೊಂಡು ನಾವು ಕೇಳಿದ್ರ, ಪಾಪ ಆ ಮುದುಕಿ ಅಂತೂ, ಯಪ್ಪ ಇವಂದು ಯಾವ ಸಾಮಾನು ಕೂಡ ನಾನು ಕದ್ದಿಲ್ಲ, ಇವ ಬೇರೆ ಯಾರು ಅಲ್ಲ, ನನ್ನ ಬಟ್ಟೆ ಹುಟ್ಟಿದ ಮಗನ. ಮತ್ ನಿನಗೆ ಯಾಕೆ ಒದ್ಯಾಕತ್ತಾನವ? ಅದೇನ್ ಹೇಳ್ತೀರಿ ಅಪ್ಪರ? ಇವ ಇನ್ನೂ 1 ವರ್ಷ ನಾವು ಇದ್ದಿದ್ದಿಲ್ರಿ, ಇವ್ರಪ್ಪ ಸತ್ತ. ಮತ್ತೊಬ್ಬರು ಮನ್ಯಾಗ ಕೂಲಿ ನಾಲಿ ಮಾಡಿ ಇವನಿಗೆ ಕಲಿಸದೆ. ಎಷ್ಟು ಕಲಿಸದೆ ಅಂತಂದ್ರ MBA ತನಕ ಇವನಿಗೆ ನಾ ಕಲಿಸದೆ. ಇಂಥ ಕಲಿತಿರ್ತಕ್ಕಂಥ ಮಗನಿಗೆ ಕಲಿತು ಸೊಸಿನ ಮಾಡಬೇಕು ಅಂತ ತಿಳ್ಕೊಂಡು MBA ಮುಗಿಸಿರ್ತಕ್ಕಂಥ ಹುಡುಗಿನ ಕೊಟ್ಟು ಮದುವೆ ಮಾಡ್ದನ್ರಿಪ್ಪ. ಈಗ 1 ತಿಂಗಳಾತು, ಸೊಸಿದು ಬದಲಿ ಮುಂಬೈಗಾಗ್ಯದ. ನಾನು ಹೆಂಡತಿ ಹತ್ರನೇ ಇರ್ತೀನಿ ಅಂತ ತಿಳ್ಕೊಂಡು ನಡೆದಾನ. ನನಗಿಲ್ಲಿ ಬೆಂಗಳೂರದಾಗ ಯಾರೂ ಇಲ್ಲ ಮಗನ ಬಿಟ್ರ. ನನಗೂ ಕೂಡ ಕರ್ಕೊಂಡು ಹೋಗಪ್ಪ ಅಂತ ತಿಳ್ಕೊಂಡು ಕಾಲ್ ಹಿಡಿದು ಕೇಳಾಕತ್ತೀನಿ. ಹಿಂಗ ಜಾಡಿಸಿ ಒದ್ಯಾಕತ್ತ ನೋಡ್ರಿ ಅಪ್ಪರ, ನೀವರ ಒಂದಿಟ್ಟು ಬುದ್ಧಿ ಹೇಳ್ರಿ ಅಂತ ತಿಳ್ಕೊಂಡು ಪಾಪ ಮುದುಕಿ ನಮಗಂತು. ಆ ಅಜ್ಜಿ ಹಿಂಗ ಅನ್ನೋದು ತಡ ಅವನಿಗೆ ಎಷ್ಟು ಸಿಟ್ಟು ಬರ್ಬೇಕು, ಎಷ್ಟು ಸಿಟ್ಟು ಬರ್ಬೇಕು ಅವನಿಗೆ. ಬಂದು ಸ್ವಾಮಿಗಳ ಮುಂದೆ ನೀ ನನ್ನ ಬಗ್ಗೆ ಹೇಳ್ತಿ, ಬಹಳ ಕಷ್ಟಪಟ್ಟು ಹಡ್ದೀನಿ, ಬಹಳ ಕಷ್ಟಪಟ್ಟು ಓದಿಸೀನಿ, ಬಹಳ ಕಷ್ಟಪಟ್ಟು ಮದುವೆ ಮಾಡೀನಿ ಅಂತ ತಿಳ್ಕೊಂಡು ಒಂದೇ ಸವನ ಹೇಳಕತ್ತಿಯಲ್ಲ, ನನ್ನ ಹಡದ ಕಿಮ್ಮತ್ತರ ಎಟ್ಟದ ಹೇಳು ಕೊಡ್ತೀನಿ ಅಂತ ನೀವು ಮಗ. ಎಂತ ನಾಲಾಯಕ ಮಕ್ಕಳು ಇರಬೇಕು. ನನಗೆ ಹಡದ ಕಿಮ್ಮತ್ತರ ಕೊಡು,
ಏನೈತಿ ಕೇಳ ನಾ ಕೊಡ್ತೀನಿ ಅಂತ ನಾ ಮಗ. ಕಿಮ್ಮತ್ತು ಮುಟ್ಸಕ್ ಆಗ್ತದೇನ್ರಿಪ್ಪ? ಹಡದ ತಾಯಿ ಕಿಮ್ಮತ್ತು ಮುಟ್ಸಕ್ ಆಗ್ತದೇನು? ಏಳೇಳು ಜನ್ಮ ಹುಟ್ಟಿ ಬಂದ್ರು ಸಹಿತ ಹಡದ ತಾಯಿ ಕಿಮ್ಮತ್ತು ಏನು ಮುಟ್ಸಕೈತೋ? ಆ ಹರಿಹರ ಬ್ರಹ್ಮಾದಿಗಳಿಗೆ ಹಡದ ತಾಯಿಯ ಋಣ ಮುಟ್ಸಕ್ಕಾಗಿಲ್ಲ ಅಂತಂದ್ರೆ ನೀ ಯಾವ ಹಡದು ತಪ್ಪಲೋ? ಯಾವಾಗ ಆ ಮಗ ಹಿಂಗಂದ ಹೊಟ್ಟಿ ಹೊಟ್ಟಿ ಬಡ್ಕೊಳಕತ್ತು ಪಾಪ ಮುದುಕಿ. ಅಪ್ಪವ್ರ ಮಕ್ಕಳು ಹುಟ್ಲಿಲ್ಲ ಅಂತಂದ್ರ ಮನಸ್ಸಿಗೆ ಬಹಳ ಬ್ಯಾನಿ ಆಗ್ತದ್ರಿ. ಯಾಕ? ಸಿಕ್ಕವರೆಲ್ಲ ಆಕಿ ಬಂಜೆದಾಳ ಅಂತ ತಿಳ್ಕೊಂಡು ಚುಚ್ಚಿ ಚುಚ್ಚಿ ಮಾತಾಡೋದಕ್ಕ ಮನಸ್ಸಿಗೆ ಬಹಳ ಬ್ಯಾನಿ ಆಗ್ತದ್ರಿ, ದುಃಖ ಆಗ್ತದ್ರಿ. ಆದ್ರ ಮಕ್ಕಳು ಹುಟ್ಟಿ ಕಣ್ಣು ಮುಂದ ಸತ್ರ ಮತ್ತಟ್ಟು ಬ್ಯಾನಿ ಆಗ್ತದ್ರಿ. ಯಾಕ? ಕೈಗೆ ಬಂದು ತುತ್ತ ಬಾಯಿಗೆ ಬರ್ಲಿಲ್ಲ ಅಂತ ತಿಳ್ಕೊಂಡು ಬಹಳ ಕಷ್ಟ ಅನಿಸ್ತದ್ರಿ. ಆದ್ರ ಮಕ್ಕಳು ಹುಟ್ಟಿ ದೊಡ್ಡವರಾಗಿ ಇಂಥ ಮಕ್ಕಳು ಹುಟ್ಟಿದ್ರ ಇಂಥ ಮಕ್ಕಳೆಲ್ಲ ನಾವರ ಯಾಕೆ ಈ ಪ್ರಪಂಚದೊಳಗ ಹುಟ್ಟಿವಿ ಅಂತ ತಿಳ್ಕೊಂಡು ತ್ರಾಸ ಆಗ್ತದಂತ ತಿಳ್ಕೊಂಡು ಹೊಟ್ಟಿ ಹೊಟ್ಟಿ ಬಡ್ಕೊಂಡು ಅಳಾಕತ್ತು ಪಾಪ ಮುದುಕಿ. ಬಹಳ ಕೆಟ್ಟ ಅನಿಸ್ತು ನಮಗ. ಅಲ್ಲೇ ನಮಗೆ ಪರಿಚಯದವ್ರು ಇದ್ದವ್ರಿಗೆ ಒಂದಿಟ್ಟು ಫೋನ್ ಮಾಡಿ ಪಾಪ ಮುದುಕಿಗೆ ಒಂದಿಟ್ಟು ಆಶ್ರಯ ಕೊಡು ಅಂತ ಹೇಳಿ ನಾವು ಜೈಪುರಕ್ಕೆ ಹೋದ್ವಿ ಶಿವಲಿಂಗಪ್ಪ ಅವ್ರ ಮೂರ್ತಿ ಮಾಡ್ಸಕ್ಕ. ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದ್ರ ನನ್ನ ಮಗ ಡಾಕ್ಟರ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ವಕೀಲ್ ಆಗ್ಲಿ, ಜಡ್ಜ್ ಆಗ್ಲಿ, MLA ಆಗ್ಲಿ, MP ಆಗ್ಲಿ, ದೊಡ್ಡ ಉದ್ಯೋಗಪತಿ ಆಗ್ಲಿ ಅಂತ ತಿಳ್ಕೊಂಡು ಹಗಲು ರಾತ್ರಿ ಕಣ್ಣಾಗ ಎಣ್ಣೆ ಬಿಟ್ಟು ಅವ್ರಿಗೆ ಕಲಿಸಿ ದುಡ್ದು ತಂದು ಹಾಕಿ ಅವ್ರಿಗೆ ನಾವು ದೊಡ್ಡವ್ರು ಮಾಡಿಬಿಡ್ತೀವಿ. ಅವ್ರು ಎಷ್ಟು ದೊಡ್ಡವರಾಗ್ತಾರ ಅಂತಂದ್ರ ಹಡದ ತಂದೆ ತಾಯಿಯನ್ನ ಮರೆತು ಕಾಲದ ಕಸ ನೋಡುವಂಗ ಇಂಥ ವಾತಾವರಣ, ಇಂಥ ಮಕ್ಕಳು ಈ ಪ್ರಪಂಚದೊಳಗೆ ಹುಟ್ಟಾಕತ್ತಾರ. ಯಾವ ದೇಶದೊಳಗ ತಾಯಿನ ದೇವರು, ತಂದೆನೇ ದೇವರು, ಗುರುಗಳೇ ದೇವರು, ಅತಿಥಿಗಳೇ ದೇವರು ಅಂತ ತಿಳ್ಕೊಂಡು ನಾವು ಸಾವಿರಾರು ವರ್ಷಗಳಿಂದ ಹೇಳ್ಕೊಂತ ಬಂದಿದ್ದೀವಿ. ಇವತ್ತು ಅದೇ ದೇಶದೊಳಗ ವೃದ್ಧಾಶ್ರಮಗಳು ಹುಟ್ಟಾಕತ್ತಾವ. ಬೆಂಗಳೂರೊಳಗ BS ಪರಮಶಿವಯ್ಯನವರು ಅಂತ ಆ ಭಾಗದ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಬಹಳ ದೊಡ್ಡ ಲೀಡರ್ ಅವರು. ನನ್ನ ಮ್ಯಾಲ ಬಹಳ ಪ್ರೇಮ. ಅಪ್ಪರ ಬರ್ರಿ ಅಂತ ತಿಳ್ಕೊಂಡು ಬೆಂಗಳೂರಿಗೆ ಕರೆಸ್ಕೊಂಡು ಅವರೊಂದು ವೃದ್ಧಾಶ್ರಮ ಮಾಡ್ಯಾರ. ಅನೇಕ ಶಾಲೆ ಕಾಲೇಜುಗಳದಾವ ಅವರು. ಅಪ್ಪರ ಒಂದು ವೃದ್ಧಾಶ್ರಮ ಮಾಡೀನಿ, ಬರ್ರಿ ನೋಡಾನು ಅಂತ ತಿಳ್ಕೊಂಡು ನನಗೆ ಕರ್ಕೊಂಡು ಹೋದ್ರು. ಒಂದಲ್ಲ ಎರಡಲ್ಲ, ಸುಮಾರು 22 ಕೋಣೆಗಳು. ಒಂದೊಂದು ಕೋಣೆಯೊಳಗೆ 4 ಮಂದಿ ಪಾಪ ವಯಸ್ಸಾಗಿರ್ತಕ್ಕಂಥ ಮುದುಕ ಮುದುಕಿ, ದೊಡ್ಡ ಮನಿತನದವರು. ಅವರಿಗೆಲ್ಲ ನಾವು ಮಾತಾಡ್ಸಿದ್ವಿ. ಅಂದ್ರಪ್ಪ ನೀವು ನೋಡಾಕ ಬಹಳ ದೊಡ್ಡ ಮನೆತನದವರು ಅಂತ ಕಾಣಿಸ್ತದ, ಮತ್ತ ನೀವಿಲ್ಲಿ ಯಾಕೆ ಬಂದಿರಿ? ನಿಮ್ಗೆ ಮಕ್ಕಳು ಇಲ್ಲೇನು ಅಂತ ಕೇಳಿದಾಗ ಪಾಪ ಮುದುಕಿಯರು ಹೇಳೋರು, ಎಲ್ಲರಿಗೂ ಮಕ್ಕಳದಾರಿ ಅಪ್ಪ. ಇವ್ರ ಮಗ ಡಾಕ್ಟರ್ ಅದಾನ, ಇವ್ರ ಮಗ ಇಂಜಿನಿಯರ್ ಅದಾನ, ಇವ್ರ ಮಗ ವಕೀಲ್ ಅದಾನ, ಇವ್ರ ಮಗಳು ಅಂಥಕ್ಕೆದಾಳ ಇಂಥಕ್ಕೆದಾಳ. ಮತ್ತ ಇದ್ದಾಗ ಮತ್ತೆ ನೀವು ಇಲ್ಲಿ ಯಾಕೆ ಬಂದಿರಿ? ನಮ್ಮನ್ನು ನೋಡ್ಕೊಳಕ್ ಆಗೋದಿಲ್ಲ ಅಂತ ತಿಳ್ಕೊಂಡು ಇಲ್ಲಿ ಬಿಟ್ಟು ಹೋಗ್ಯಾರ. ನಮಗ್ ಒಂದೇನು ಸಮಾಧಾನ ಅನಿಸ್ತು ಅಂತಂದ್ರ ಅಲ್ಲಿ ಏನು ಮುದುಕಿ ಇದ್ರು ಎಲ್ಲ ಎಜುಕೇಟೆಡ್ ಸಮಾಜದೊಳಗ ಏನು ಬಹಳ ದೊಡ್ಡ ಕಲಿತವ್ರು ಅಂತ ತಿಳ್ಕೊಂಡು ಏನಿದ್ರಲ್ಲ ಅವ್ರ ಅವ್ವ ಅಪ್ಪಗಳೇ ಇದ್ರು. ಯಾವ ಒಬ್ಬ ರೈತನ ತಂದೆ ತಾಯಿಗಳು ಕೂಡ ಆ ವೃದ್ಧಾಶ್ರಮದೊಳಗೆ ಇದ್ದಿದ್ದಿಲ್ಲ. ಇಂದಿಗೂ ಕೂಡ ಏನಾದ್ರೂ ಉಳಿದದ ಅಂತಂದ್ರ ರೈತನಲ್ಲಿ ಧರ್ಮ ಉಳಿದದ. ಯಾಕ? ನಮ್ಮ ಅವ್ವ ಅಪ್ಪ ಹೆಂಗ ಇರ್ಲಿ ನನ್ನ ಪಾಲಿನ ದೇವರು ಅಂತ ತಿಳ್ಕೊಂಡು ಮಕ್ಕಳು ಅವರನ್ನ ನೋಡ್ಕೊಳ್ತಾರಲ್ಲ. ಇಂಥ ಹಳ್ಳಿಯೊಳಗ ಏನಾದ್ರೂ ಕೂಡ ಧರ್ಮ ಅನ್ನೋದು ಉಳಿದದ. ಯಾಕಂತಂದ್ರ ತಂದೆ ತಾಯಿಯನ್ನ ನೀವು ಶ್ರದ್ಧೆಯಿಂದ ನೋಡ್ಕೊಳ್ತೀರಿ, ಪ್ರೀತಿಯಿಂದ ನೋಡ್ಕೊಳ್ತೀರಿ. ಆದ್ರೆ ಈ ವಾತಾವರಣ ಸಿಟ್ಯಾಗ ಉಳಿದಿಲ್ರಿಪ್ಪ, ಸಿಟ್ಯಾಗ ಉಳಿದಿಲ್ಲ. ಅದಕ್ಕೆ ನಾವು ಏನು ನಮ್ಮ ಮಕ್ಕಳಿಗೆ ನಾವು ಏನು ಕಲಿಸ್ಬೇಕಾಗ್ಯದ ಅಂತಂದ್ರ ನೀವು ಎಲ್ಲರಿಗೂ ಆಶೆ ಇರ್ತದ, ಡಾಕ್ಟರ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ಅದು ಆಗ್ಲಿ ಇದಾಗ್ಲಿ, ಆದ್ರೆ ಒಬ್ಬ ಒಳ್ಳೆಯ ಮಗ ಆಗ್ಲಿ ಅಂತ ತಿಳ್ಕೊಂಡು ಅವ್ರಿಗೆ ನೀವು ಸಂಸ್ಕಾರ ಕೊಡಬೇಕು. ಡಾಕ್ಟರ್ ಆಗ್ಲಿ, ಇಂಜಿನಿಯರ್ ಆಗ್ಲಿ ಅನ್ನೋದು ಅಟ್ಟ ನಿಮ್ ತಲೆ ಆಗದ, ಆದ್ರೆ ಒಳ್ಳೆಯ ಮಗ ಆಗ್ಬೇಕು ಅನ್ನೋದು ನಿಮ್ ತಲೆ ಆಗಿರ್ಬೇಕು. ಪೇಪರ್ದಾಗ ಓದಿರೇನಿಲ್ಲ, ಇಲ್ಲೇ ಸೋಲಾಪುರದಾಗ ಆಗಿದ್ದ ಘಟನೆ. 3 ಮಂದಿ ಮಕ್ಕಳು, ಒಬ್ಬಕಿ ಮಗಳು, 2 ಮುಂಬೈದೊಳಗ, ಒಬ್ಬ ಪುನಾದೊಳಗ. ಮಗಳಿಗೆ ಕೊಟ್ಟಿದ್ದು ಕೊಲ್ಲಾಪುರಕ್ಕ.
8 ದಿವಸ ಆದ್ರೂ ಕೂಡ ಬಾಗಿಲು ತೆಗೆದಿಲ್ಲ ಅಂತ ತಿಳ್ಕೊಂಡು ಪಕ್ಕದ ಮನೆಯವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಾಗಿಲು ತೆಗೆಸ್ತಾರ. ಮುದುಕಿ ಇಬ್ರು ಸತ್ತಾರ. ಇವ್ರ ಮಕ್ಕಳು ಎಲ್ಲದಾರ, ಇಂಥಲ್ಲಿದಾರ, ಫೋನ್ ಹಚ್ಚ್ರಿ ಅಂತ ತಿಳ್ಕೊಂಡು ಮತ್ತೊಬ್ಬರ ಕಡೆಯಿಂದ ಫೋನ್ ನಂಬರ್ ತಗೊಂಡು ಆ ಪೊಲೀಸರು ಫೋನ್ ಹಚ್ತಾರ. ನಿಮ್ಮ ಅವ್ವ ಅಪ್ಪ ಸತ್ತಾರ, ನೀವು ಬರ್ಬೇಕು ಅಂತ ತಿಳ್ಕೊಂಡು 3 ಗಂಡು ಮಕ್ಕಳಿಗೆ ಫೋನ್ ಮಾಡಿದ್ರ ಒಬ್ಬ ನಾ ಮೀಟಿಂಗ್ದಾಗ ಅದೀನಿ ಅಂತ ಹೇಳಂದ, ಒಬ್ಬ ನಾ ಬೇರೆ ಕಡೆ ಇದೀನಿ ಅಂತ ಹೇಳಂದ, ಒಬ್ಬ ಇದ್ರ ನಮ್ಮ ಅಪ್ಪ ನನಗೇನು ಕೊಟ್ಟಿಲ್ಲ ಅಂತ ಹೇಳಂದ. ಕಡೆಗೆ ಮಗಳಿಗಾರೆ ಹಚ್ಚ್ರಿ, ಅಕ್ಕಿ ಆದ್ರೂ ಕೂಡ ಬರ್ತಾಳೇನು ಅಂತ ತಿಳ್ಕೊಂಡು ಕೊಲ್ಲಾಪುರಕ್ಕೆ ಫೋನ್ ಹಚ್ಚಿದ್ರ ನನ್ನ ನಂಬರ್ ಯಾವ ಮಗ ಕೊಟ್ಟ ಅಂತ ತಿಳ್ಕೊಂಡು ಸಿಟ್ಟಿಗೆದ್ದಳಕ್ಕೆ. 4 ಮಕ್ಕಳಿದ್ರು ಕೂಡ ಒಬ್ಬರು ಸಹಿತ ಮಣ್ಣಿಗೆ ಬರಲಿಲ್ಲ. ಇವತ್ತು ಸಹಾರಾ ಕಂಪನಿ ಕೇಳಿರಲ್ಲ, ಆ ಮಾಲಕ ತೀರ್ಕೊಂಡ. ಅವನು ಸ್ವಂತ ಎಷ್ಟು ವಿಮಾನ, ಎಷ್ಟು ದೊಡ್ಡ ಆಸ್ತಿ, ಲಕ್ಷಾಂತರ ಕೋಟಿ ಆಸ್ತಿ ಅವನು ಸತ್ತ. ಒಬ್ಬ ಮಕ್ಕಳು ಸಹಿತ ಮನೆಗೆ ಆ ಮಣ್ಣಿಗೆ ಅವನ ಮಣ್ಣಿಗೆ ಯಾರು ಕೂಡ ಬರಲಿಲ್ಲ. ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದ್ರ ಮಕ್ಕಳಿಗೆ ನಾವು ಕೊಡ್ತಕ್ಕಂಥ ಸಂಸ್ಕಾರ ಬಹಳ ದೊಡ್ಡದು. ಆ ಮಕ್ಕಳಿಗೆ ಎಷ್ಟು ನಮ್ಮ ಹತ್ರ ಇಟ್ಕೊಳ್ತೀವಿ, ಎಷ್ಟು ಅವರಿಗೆ ನಾವು ಮಾಯ ಮಾಡ್ತೀವಿ, ಎಷ್ಟು ಅವರಿಗೆ ತಿಳುವಳಿಕೆ ಕೊಡ್ತೀವಿ, ಎಷ್ಟು ಅವರಿಗೆ ತಿದ್ದಿ ತೀಡಿ ಚಲೋ ಮನುಷ್ಯರನ್ನ ಮಾಡ್ತೀವಿ, ಅಷ್ಟು ಅವ್ರು ನಿಮ್ಗೆ ನಾಳೆಗೆ ಆಸರ ಆಗ್ತಾರ, ನಿಮ್ಮ ಮನೆತನದ ಕೀರ್ತಿ ತರ್ತಾರ. ಬರೀ ಅವ ವಿದ್ಯಾವಂತ ಆಗ್ಬೇಕು ಉದ್ದ ನೀವು ಓದಿಸ್ಕೊಂತ ಹೋದ್ರಿ ಅಂತಂದ್ರ ಅವ ನಾಳೆ ನಿಮಗೆ ಕೈಗೆ ಹತ್ತುದು ಬಹಳ ವಚ್ಚೆ ಐತಿ ತಂಗಿ. ಅದಕ್ಕೆ ಮಾತೃದೇವೋ ಭವ, ತಾಯಿ ಅನ್ನೋ ವಸ್ತು ಬಹಳ ದೊಡ್ಡದಪ್ಪ. ಅದು ತಾಯಿಗಿಂತ ದೊಡ್ಡವ್ರು ಯಾರದಾರೇನು? ಏನ್ ಹೇಳ್ತಾರ ಅವರು? ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ? ಸಪ್ತ ಕೋಟೇಶು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್ ಅಂತ ತಿಳ್ಕೊಂಡು ಆಗಮದೊಳಗೆ ಬರ್ತದೆ. 7 ಕೋಟಿ ಮಂತ್ರದ 7 ಕೋಟಿ ಮಂತ್ರಗಳೊಳಗೆ ಇದೇ ಮಂತ್ರ ಶ್ರೇಷ್ಠ ಅಂತ ಹೇಳ್ತಾರ. ಆದ್ರೆ ಕವಿ ಹೇಳ್ತಾನ, ಯಾವ ಮಂತ್ರ ತಗೊಂಡು ಏನು ಮಾಡುವುದ? ತಾಯಿ ಅನ್ನೋ ಮಂತ್ರಕ್ಕಿಂತ ದೊಡ್ಡ ಮಂತ್ರ ಈ ಪ್ರಪಂಚದೊಳಗೆ ಯಾವುದೂ ಕೂಡ ಇಲ್ಲ. ಯಾಕ? ಒಂದು ಹುಟ್ಟಿರ್ತಕ್ಕಂಥ ಕರುನು ಸಹಿತ ಆ ಕರುವಿನ ಬಾಯಿಯೊಳಗೆ ಬರ್ತಕ್ಕಂಥ ಮೊದಲನೇ ಶಬ್ದವೇ ಅಂಬಾ. ಅಂಬಾ ಅಂತಂದ್ರೆ ತಾಯಿ. ತಾಯಿ ಬಹಳ ದೊಡ್ಡ ವಸ್ತು. ಎಲ್ಲಿ ತನಕ ಅವರು ತಂದೆ ತಾಯಿ ಅದಾರ ಚಲೋ ಜೋಪಾನ ಮಾಡ್ರಿ. ನೀವು ತಿಳ್ಕೊಂಡಿರಿ ಶ್ರೀಮಂತಿಕೆ ಅಂತಂದ್ರ ಬ್ಯಾಂಕ್ನಾಗ ಇಟ್ಟ ಇಷ್ಟು ಕೋಟಿ ಗಟ್ಟಲೆ ಹಣ, ಇದು ನನ್ನ ಶ್ರೀಮಂತಿಕೆ. ಅಡವ್ಯಾಗಿರ್ತಕ್ಕಂಥ 100 ಎಕರೆ ಜಮೀನು, ಇದು ನನ್ನ ಶ್ರೀಮಂತಿಕೆ. ಮೈ ಮೇಲೆ ಹಾಕಿಕೊಂಡಿರ್ತಕ್ಕಂಥ ಇಷ್ಟೆಲ್ಲಾ ಬಂಗಾರ ಒಡವೆ, ಇದು ನನ್ನ ಶ್ರೀಮಂತಿಕೆ ಅಂತ ನೀವು ತಿಳ್ಕೊಂಡಿರ್ತೀರಿ. ಆದ್ರ ನೀವು ಯಾವಾಗ ನಿಜವಾದ ಶ್ರೀಮಂತರ ಆಗ್ತೀರಿ ಅಂತಂದ್ರ ಮನ್ಯಾಗ ಹಡದಿರ್ತಕ್ಕಂಥ ತಂದೆ ತಾಯಿಗಳು ಇದ್ರ ನಿನ್ನಂತ ಶ್ರೀಮಂತ ಈ ಪ್ರಪಂಚದೊಳಗೆ ಯಾರೂ ಕೂಡ ಇಲ್ಲ. ತಂದೆ ತಾಯಿ ಇದ್ರು ಕೂಡ ಅವರು ಹೊರಗದಾರ ಅಂತಂದ್ರ ನಿನ್ನಂತ ಬಡವ ಈ ಪ್ರಪಂಚದೊಳಗೆ ಯಾರೂ ಕೂಡ ಇಲ್ಲ. ಅದಕ್ಕ ಮಾತೃದೇವೋ ಭವ ಪಿತೃದೇವೋ ಭವ, ತಂದೆ ಮತ್ತು ತಾಯಿ ಎಂಬತಕ್ಕಂಥ ವಸ್ತು ಇದು ಬಹಳ ದೊಡ್ಡದು. ಯಾವಾಗ ರಾಮ ರಾವಣರ ಯುದ್ಧ ಆತು, ರಾವಣ ಸತ್ತ, ರಾಮ ಲಂಕಾ ಗೆದ್ದ. ಆವಾಗ ಲಕ್ಷ್ಮಣ ಅಂತಾನ, ಅಣ್ಣ ಅಯೋಧ್ಯಕ್ಕೆ ಹೋಗೋದು ಬೇಡ, ಅದೇನು ಕಲ್ಲು ಮಣ್ಣಿನಿಂದ ಕಟ್ಟಿರ್ತಕ್ಕಂಥ ಅಯೋಧ್ಯ, ಅದು ನಾವು ಲಂಕಾದೊಳಗ ಇರುನು. ಯಾಕ? ಲಂಕಾ ಅಂತಂದ್ರ ಇದು ಬಂಗಾರದಿಂದ ಕಟ್ಟಿರ್ತಕ್ಕಂಥ ಲಂಕೆ, ಇದು ಐಶ್ವರ್ಯ ಭರಿತವಾಗಿರ್ತಕ್ಕಂಥ ಸಮೃದ್ಧಿ ಭರಿತವಾಗಿರ್ತಕ್ಕಂಥ ಲಂಕೆ. ಅದಕ್ಕೆ ಅಯೋಧ್ಯೆಗೆ ಹೋಗೋದು ಬೇಡ, ನಾವು ಇಲ್ಲೇ ಲಂಕಾದೊಳಗ ಇರುನು ಅಂತ ತಿಳ್ಕೊಂಡು ಲಕ್ಷ್ಮಣ ಅಂತಾನ. ಆವಾಗ ಶ್ರೀರಾಮಚಂದ್ರ ಒಂದು ಮಾತು ಹೇಳ್ತಾನ, ಎಂಥ ಮಾತು! ಅಪಿ ಸ್ವರ್ಣಮಯಿ ಲಂಕಾ ನ ಮೇ ಲಕ್ಷ್ಮಣ ರೋಚತೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ತಮ್ಮ ಲಕ್ಷ್ಮಣ, ಶ್ರೀಮಂತಿಕೆಯೊಳಗ ಲಂಕಾ ಹೆಚ್ಚಿನ ಶ್ರೀಮಂತ ಇರಬಹುದು. ಅಪಿ ಸ್ವರ್ಣಮಯಿ ಲಂಕಾ ನ ಮೇ ಲಕ್ಷ್ಮಣ ರೋಚತೆ. ಇದು ಬಂಗಾರದ ಲಂಕೆ ಇದ್ರೂ ಕೂಡ ಇದು ನಮಗೆ ಶ್ರೇಷ್ಠ ಅಲ್ಲಪ್ಪ. ನಮ್ಮ ಅಯೋಧ್ಯೆ ಕಲ್ಲು ಮಣ್ಣಿನಿಂದ ಕೂಡಿದ್ದಾದ್ರೂ ಕೂಡ ಅದು ನಮಗೆ ಶ್ರೇಷ್ಠ. ಯಾಕ ಅಂತಂದ್ರ ಈ ಪ್ರಪಂಚದೊಳಗೆ 2 ವಸ್ತು ಬಹಳ ದೊಡ್ಡ ಅದಾವ. ಜನನಿ ಜನ್ಮಭೂಮಿ, ನಮ್ಮನ್ನ ಹಡೆದಿರ್ತಕ್ಕಂಥ ತಾಯಿ, ನಾವು ಹುಟ್ಟಿರ್ತಕ್ಕಂಥ
ಆಗಿರ್ತಕ್ಕಂಥ ಈ ನೆಲ ಈ ಪ್ರಪಂಚದೊಳಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು. ಅದಕ್ಕ ತಾಯಿ ಅನ್ನೋ ವಸ್ತು ನಿಜವಾಗ್ಲೂ ಕೂಡ ಬಹಳ ದೊಡ್ಡದು ಎಂಬತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಸಣ್ಣ ಮಕ್ಕಳದಾವ, ಏತಮ್ಮ ಈ ಕಡೆ ಲಕ್ಷ್ಯ ಕೊಡ್ತೀರಿ? ನಿಮ್ಗೆ ಹೊಟ್ಟೆ ಹಸಿತಂದ್ರೆ ಯಾರು ನೆನಪಾಗ್ತಾರಪ್ಪ? ಅವು ನೆನಪಾಗ್ತಾಳ ಅಂತ ನೋಡ್ರಿ. ನಮ್ಮ ಅವ್ ನೆನಪಾಗ್ತಾಳ್ರಿ, ನಮ್ಮ ಮಮ್ಮಿ ಅಂತೈತೆ, ನಮ್ಮ ಅವ್ ನೆನಪಾಗ್ತಾಳ. ಹೊಟ್ಟೆ ಹಸಿತು ಅಂತಂದ್ರ ಅವು ನೆನಪಾಗ್ತಾಳ, ಹೌದಲ್ಲ? ಯವ್ವ ನಿಮ್ಮ ಕೂದಲ ನಿಮ್ಮ ಕೂದಲ ಒಂದಿಷ್ಟು ಹಿಂಗ ಕೆಟ್ಟು ಅಂತಂದ್ರೆ ಯಾರು ನೆನಪಾಗ್ತಾಳ? ಅವನ ನೆನಪಾಗ್ತಾಳ, ಹೌದಲ್ಲ? ನಮ್ಮ ಅವ್ವ ಎಷ್ಟು ಚಂದ ತೆಲಿಗೆ ಎಣ್ಣೆ ಹಚ್ಚಿ ಪಟ 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 ಬಡದು ಬಿಸಿ 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 ನೀರು ಹಾಕಿ ಎಷ್ಟು ಚಂದ ಸ್ನಾನ ಮಾಡಿಸಿದ್ರು ನಮ್ಮವ್ವ, ಅವು ನೆನಪಾಗ್ತಾಳಲ್ಲ. ಸಣ್ಣ ಪುಟ್ಟ ಅವಶ್ಯಕತೆಗಳು ಇದ್ದಾಗ ನಮಗೆ ತಾಯಿ ನೆನಪಿಗೆ ಬರ್ತಾಳ. ಮತ್ತೆ ತಮ್ಮ ಸಾಲಿಗೆ ಫೀಸ್ ಕಟ್ಟಬೇಕಾದ್ರೆ ಯಾರು ನೆನಪಿಗೆ ಬರ್ತಾರೋ? ನಮ್ಮ ಪಪ್ಪಾರಿ ಅಂತ. ತಂದೆ ತಾಯಿ ಅನ್ನೋ ವಸ್ತು ಬಹಳ ದೊಡ್ಡದು. ಸಣ್ಣ ಸಣ್ಣ ಅವಶ್ಯಕತೆಗಳಿಗೆ ನಾವು ಅವನ ಹತ್ರನ ಹೋಗ್ಬೇಕು. ದೊಡ್ಡ ದೊಡ್ಡ ಅವಶ್ಯಕತೆಗಳಿಗೆ ಕಾಲೇಜಿಗೆ ಫೀಸ್ ಕಟ್ಟಬಹುದಾಗಿರ್ಬೋದು, ಒಂದೇನಾದ್ರೂ ನೌಕರಿ ಉದ್ಯೋಗಕ್ಕೆ ಹಚ್ಚಬೇಕಾಗಿದ್ದು ಡೊನೇಷನ್ ಕೊಡಾಕ ಮತ್ತೆ ನಮಗ ಅಪ್ಪನ ನಮಗೆ ನೆನಪಿಗೆ ಬರ್ತಾನ. ಹಾದ್ಯಾಗ ನಡೆದಿರ್ತೀವಿ, ಕಲ್ಲಿಗೆ ಎಡುತ್ತೀವಿ, ಬಟ್ಟಿಗೆ ಪೆಟ್ಟ ಆಗ್ತದ ಯವ್ವಾ ಅಂತೀವೇನಿಲ್ಲ? ಅದ ಹಾದ್ಯಾಗ ಹೋಗುವಾಗ ಯಾವ್ದೋ ಒಂದು ಲಾರಿ ಬಂದು ಇನ್ನೇನು ನಮಗೆ ಆಯ್ತು ಅನ್ನುವಾಗ ಯಪ್ಪ ಅಂತೀವೇನಿಲ್ಲ? ಸಣ್ಣ ಪುಟ್ಟ ನೋವುಗಳಿಗೆ ತಾಯಿ ನೆನಪಾದ್ರ, ದೊಡ್ಡ ಪುಟ್ಟ ಆಘಾತಗಳಾದಾಗ ನಮಗೆ ತಂದೆನೇ ನೆನಪಾಗ್ತಾನ. ಅದಕ್ಕೆ ತಂದೆ ಮತ್ತು ತಾಯಿ ಅನ್ನೋ ವಸ್ತು ಬಹಳ ದೊಡ್ಡದು. ಇನ್ನೊಂದು ಕಡೆಗೆ ಒಂದು ಮಾತು ಹೇಳ್ತೀನಪ್ಪ, ಹೆಚ್ಚಿಗೆ ಹೇಳೋದಿಲ್ಲ. ಪುರಾಣದ ವಿಷಯದೊಳಗೆ ಯಾಕೆ ಈ ವಿಷಯ ನಾನು ತಗೊಳಕತ್ತೀನಿ ಅಂತಂದ್ರ, ಇವತ್ತಿನ ದಿನಮಾನದೊಳಗೆ ಇದು ಬಹಳ ಅವಶ್ಯಕತೆ ಅದ. ಸುಮ್ಮನೆ ಒಂದು ಮಾತು ನೆನಪು ಮಾಡ್ಕೊಳ್ಳಿ. ನೀವು ಸಮಾಜದೊಳಗೆ ಒಂದಿಟ್ಟು ಬಹಳ ಚಲೋ ಬೆಳಕತ್ತೀರಪ್ಪ, ನಿಮ್ ವ್ಯಾಪಾರ ಚಲೋ ನಡೆದದ, ಉದ್ಯೋಗ ಬಹಳ ಚಲೋ ನಡೆದದ, ನೌಕರಿ ಬಹಳ ಚಲೋ ನಡೆದದ, ಲಕ್ಷ ಬಿಟ್ಟು 10 ಲಕ್ಷ ರೂಪಾಯಿ ಗಳಿಸಾಕತ್ತೀರಿ, ಊರಾಗೆಲ್ಲ ಮಂದಿ ಹೌದು ಹೌದು ಹೌದಪ್ಪ ಅನ್ನುವಂಗ ನೀ ಬೆಳೆಯಾಕತ್ತಿ. ಆವಾಗ ನಿಮ್ಮನ್ನು ನೋಡಿ ಸಂತೋಷ ಪಡೋರು ಬಹಳ ಮಂದಿ ಇರ್ತಾರೋ, ಏನು ಹೊಟ್ಟಿ ಕಿಚ್ಚು ಪಡೋರು ಬಹಳ ಮಂದಿ ಇರ್ತಾರ? ಖರೆ ಹೇಳ್ರಿ ಮಾತು. ಆ ಸಣ್ಣ ಕೂಸುಗಳಿಗೆ ಸಹಿತ ಹೇಳ್ತಾವ, ಹೊಟ್ಟಿ ಕಿಚ್ಚು ಪಡೋರು ಬಹಳ ಇರ್ತಾರೆ ಅಪ್ಪ, ಹೌದಲ್ಲ? ನಿನ್ನ ಬೆಳವಣಿಗೆಯನ್ನ ಕಂಡು ಸಂತೋಷ ಪಡೋರು ಬಹಳ ಮಂದಿ ಇರುವುದಿಲ್ಲ, ಸಂಕಟ ಪಡೋರು ಬಹಳ ಮಂದಿ ಇರ್ತಾರ. ಆದ್ರೆ ನೀ ಹೆಂಗ ಬೆಳಿತಿ ನೀ ಬೆಳೆದಂಗ ಸಂತೋಷ ಪಡ್ತಕ್ಕಂತ ಎರಡೇ ಎರಡು ಜೀವ ಇರ್ತವ, ನಿಮ್ಮನ್ನ ಹಡೆದಿರ್ತಕ್ಕಂತ ತಂದೆ ಮತ್ತು ತಾಯಿ. ನನ್ನ ಮಗ ಬೆಳೆಯಕತ್ತಾನ, ನನ್ನ ಮಗಳು ಬೆಳೆಯಕತ್ತಾಳ, ಹೌದಲ್ರಿಪ್ಪ? ಯಾಕ ಆ ವಸ್ತುನ ಬಹಳ ದೊಡ್ಡದಪ್ಪ. ತಂದೆ ತಾಯಿ ಅನ್ನೋ ವಸ್ತು ನಿಜವಾಗ್ಲೂ ಕೂಡ ಅದು ಬಹಳ ದೊಡ್ಡದು. ಹೀಗಾಗಿ ತಂದೆ ತಾಯಿ ನೀವು ನಿಮ್ಮ ಘನತೆ ಗೌರವವನ್ನ ಕಾಪಾಡಿಕೊಳ್ಬೇಕಾಗಿತ್ತು ಅಂತಂದ್ರ ನಿಮ್ಮ ಮಕ್ಕಳಿಗೆ ಕೊಡತಕ್ಕಂತ ಸಂಸ್ಕಾರ ಬಹಳ ಮುಖ್ಯ. ಅದಕ್ಕೆ ಇಲ್ಲಿ ಆ ತಾಯಿ ಆಗಿರ್ತಕ್ಕಂಥ ಮಾದಲಾಂಬಿಕೆ ಆ ಬಸವಣ್ಣನಿಗೆ ಒಳ್ಳೆಯ ರೀತಿಯೊಳಗ ಆಚಾರ ವಿಚಾರದಿಂದ ಸಂಸ್ಕಾರಯುಕ್ತವಾಗಿ ಆ ಬಸವಣ್ಣನ ಆ ಕೂಸನ್ನ ಬೆಳೆಸ್ತಾ ಇದ್ದಾಳೆ. ಬಿದಿಗೆಯ ಚಂದ್ರನ ಹಾಗೆ ಬಸವಣ್ಣ ಬೆಳೆಯಕತ್ತಾನ. ತಾಯಿ ಸಂಸ್ಕಾರ ಕೊಟ್ಟಾಳ. ಸ್ನಾನ ಮಾಡ್ತಾನ, ಮಡಿ ಬಟ್ಟೆಯನ್ನ ತೊಟ್ಕೊಳ್ತಾನ, ಪೂಜಾ ಮಂದಿರಕ್ಕೆ ಬರ್ತಾನ, ಹಣಿ ತುಂಬಾ ವಿಭೂತಿ ಹಚ್ಕೊಳ್ತಾನ, ಕೊಳ್ಳಾಗಿರ್ತಕ್ಕಂಥ ಲಿಂಗದ ಪೂಜೆ ಮಾಡ್ತಾನ ಬಸವಣ್ಣ. ಗುಡಿಗೆ ಹೋಗುದು, ದೇವಸ್ಥಾನಕ್ಕೆ ಹೋಗುದು ಅಂತಂದ್ರೆ ಬಹಳ ಪ್ರೀತಿ. ಆ ಮನೆತನದ ಆರಾಧ್ಯ ದೈವ ಆಗಿರ್ತಕ್ಕಂಥ ನಂದೀಶನ ಗುಡಿಗೆ ಬರ್ತಾನ, ಎಲ್ಲರ ಜೊತೆಗೆ ಆನಂದದಿಂದ ಆ ನಂದೀಶನನ್ನ ಕಣ್ತುಂಬ ನೋಡ್ತಾನ, ಕಣ್ಣು ಬಡಿಲಾರ್ದಂಗ ನೋಡ್ತಾನ. ಅವನನ್ನ ನೋಡ್ತಾ ಧ್ಯಾನಕ್ಕೆ ಕೊಂಡಿರ್ತಾನ, ತನ್ನನ್ನ ತಾನು ಮರೆತು ಬಿಡ್ತಾನ. ಮಂಗಲ ಹಾಡುವಾಗ ಎದ್ದು ನಿಂತು ಅವನು ಕೂಡ ಮಂಗಲ ಹಾಡ್ತಾನ. ನೈವೇದ್ಯ ಮಾಡಿರ್ತಕ್ಕಂಥ ಪ್ರಸಾದವನ್ನ ಎಲ್ಲರಿಗೂ ಹಂಚ್ತಾನ. ಎಲ್ಲರಿಗೂ ಹಂಚದ ನಂತರ ತಾ ತಿಂತಾನ ಬಸವಣ್ಣ. ಎಲ್ಲಿಯಾದ್ರೂ ಕೂಡ ಜಂಗಮರು ಕಂಡ್ರೆ ಸಾಕು, ಅವ್ರ ಬೆನ್ನತ್ತು ಹೋಗ್ಬಿಡ್ತಿದ್ದ. ಜಂಗಮರು ಅಂತಂದ್ರೆ ಅಷ್ಟು ಪ್ರೀತಿ ಬಸವಣ್ಣನಿಗೆ. ಜಂಗಮ ಅಂತಂದ್ರೆ ಸಾಕು, ಬೆದ್ದು ಸಾಯವ, ಅಷ್ಟು ಪ್ರೀತಿ ಜಂಗಮ ಅಂತಂದ್ರೆ ಬಸವಣ್ಣನಿಗೆ. ಎಲ್ಲಿಯಾದ್ರೂ ಕೂಡ ಜಂಗಮರು ಕಂಡ್ರೆ ಸಾಕು, ಅವ್ರ ಬೆನ್ನತ್ತಿ ಹೆಂಗ ಹೋಗೇ ಬಿಡವ. ಇವ್ರು ಮಾತ್ರ ಹಿಡ್ಕೊಂಡು ತರಬೇಕು.
ಬಡಬಗ್ಗರು ಭಿಕ್ಷುಕರು ಕಂಡ್ರಂತ ಬಹಳ ಜೀವ. ಪಪ್ಪ ನೀವ್ ಅಂತಿರಲ್ಲ ಪಪ್ಪ ಪಪ್ಪ ಅಂತ, ಅದು ಕೊಡು ಇದು ಕೊಡು ಅಂತ. ಬಸವಣ್ಣ ಅಪ್ಪಾಜಿ ಅಲ್ಲಿ ಬಡವರದಾರ, ಭಿಕ್ಷುಕರದಾರ, ಅವ್ರಿಗೆ ಏನಾದ್ರೂ ಕೂಡ ನಾನು ಕೊಡಬೇಕು ಅಂತ ತಿಳ್ಕೊಂಡು ತಂದೆ ಕಡೆಯಿಂದ ಇಸ್ಕೊಂಡು ಅವರಿಗೆ ದಾನ ಧರ್ಮ ಮಾಡ್ತಿದ್ದ ಬಸವಣ್ಣ. ಈ ರೀತಿಯಾಗಿ ತಂದೆ ತಾಯಿಯ ಸಂಸ್ಕಾರದೊಳಗ ಬಾಲಕನಾಗಿರ್ತಕ್ಕಂಥ ಬಸವಣ್ಣ ಬಿದಿಗೆಯ ಚಂದ್ರನ ಹಾಗೆ ಬೆಳಿತಾ ಇದ್ದಾನೆ. ಒಂದು 5-6 ವರ್ಷ ಆಗಿರಬೇಕು ಆ ಬಸವಣ್ಣನಿಗೆ. ಮತ್ತು 5-6 ವರ್ಷ ಆತು ಅಂದ ಬಳಿಕ ಅಕ್ಷರಾಭ್ಯಾಸ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಒಳ್ಳೆಯ ಮುಹೂರ್ತ ನೋಡಿ ಅಕ್ಷರಾಭ್ಯಾಸ ಮಾಡ್ಯಾರ. ಯಾವಾಗ ಅಕ್ಷರಾಭ್ಯಾಸ ಮಾಡಿಸ್ಯಾರ, ಸಾಲಿಗೆ ಹಚ್ಚಿದ್ರು. ಊರದಿಂದ ಸ್ವಲ್ಪ ದೂರದೊಳಗೆ ಒಂದು ದೇವಸ್ಥಾನದೊಳಗೆ ಪಾಠಶಾಲೆ, ಆ ಪಾಠಶಾಲೆಗೆ ಹಚ್ಚಾರ. ಆ ಪಾಠಶಾಲೆಯಲ್ಲಿ ಇರ್ತಕ್ಕಂಥ ಗುರುಗಳು ಮುದ್ದಾಗಿರ್ತಕ್ಕಂಥ ಆ ಬಸವಣ್ಣನ ತನ್ನ ತೊಡೆಯ ಮೇಲೆ ಕುಂಡ್ರಿಸಿಕೊಂಡು ಕೈಯಾಗ ಪಾಟಿ ಕೊಟ್ಟು, ಇನ್ನೊಂದು ಕೈಯೊಳಗೆ ಪೆನ್ಸಿಲ್ ಕೊಟ್ಟು, ಆ ಕೈಯನ್ನ ಗುರುಗಳು ತಾವು ಹಿಡಿದು, ಆ ಪುಟ್ಟ ಕೈಯನ್ನ ತಮ್ಮ ಕೈಯೊಳಗೆ ಹಿಡಿದು ಹಿಂಗ ಓಂ ಅಂತ ಬರೆಸ್ಬೇಕು. ಏನಂತ ಬರೆಸ್ಬೇಕು ತಂಗಿ? ಮೊದಲನೇ ಅಕ್ಷರ ಮಕ್ಕಳಿಗೆ ಓಂಕಾರ. ಯಾಕ? ಈ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥ ಮೊದಲ ಶಬ್ದವೇ ಅದು ಓಂಕಾರ. ಅ ಉ ಮ, ಸೃಷ್ಟಿ ಸ್ಥಿತಿ ಲಯ, ಬ್ರಹ್ಮ ವಿಷ್ಣು ಮಹೇಶ್ವರ ಗುರು ಲಿಂಗ ಜಂಗಮದ ಒಂದು ಪ್ರತಿ ರೂಪ. ಮೊದಲನೇ ಬರೆಸ್ತಕ್ಕಂಥ ಒಂದು ಶಬ್ದವೇ ಓಂ ಅನ್ನೋದು. ಓಂ ಅಂತ 1 ಸಲ ಬರ್ಸೋರು, 2 ಸಲ ಬರ್ಸೋರು, 3 ಸಲ ಬರ್ಸೋರು. ಯಾವಾಗ 3 ಸಲ ಬರ್ಸಿದ್ರು ಆವಾಗ ಬಸವಣ್ಣ ಅಂತನ ಗುರುಗಳೇ ಎಷ್ಟೊತ್ತಾದ್ರೂ ಕೂಡ ಬರೇ ಓಮ ಓಮ ಓಂ ಅಂತ ಬರೆಸ್ತೀರಿ, ಮುಂದೆ ನಮ ಶಿವಾಯ ಯಾವಾಗ ನೀವು ಕಲಿಸೋರು ಅಂದ್ರು. ಇನ್ನ ಇಟ್ಟದನ ಇವತ್ತು ಸಾಲಿಗೆ ಬಂದಾನ, ಓಂಕಾರ ನಾವು ತಿದ್ಸಾಕತ್ತೀವಿ, ಎಷ್ಟೊತ್ತರ ಕಲಿಸ್ತೀರಿ, ಮುಂದಿಂದ ಯಾವಾಗ ಕಲಿಸ್ತೀರಿ ಅಂತ ಕೇಳ್ತಾನ. ಓಂ ನಮ ಶಿವಾಯ ಯಾವಾಗ ಕಲಿಸ್ತೀರಿ ಅಂತ ಕೇಳ್ತಾನ ಬಸವಣ್ಣ. ಹಂಗ ಆಗಿನ ಕಲಿಸ್ತಕ್ಕಂಥ ಪಾಠನೇ ಹಂಗ. ನಾವು ನಮ್ಮಪ್ಪವರು ನಾವೆಲ್ಲ ಶಿವಯೋಗ ಮಂದಿರದ ಕಲಿತಾವ. ಗುರುಕುಲದಲ್ಲಿ ಕಲಿಸ್ತಕ್ಕಂಥ ಪದ್ಧತಿ ಅವು. ಇವತ್ತು ಕೂಡ ಮಠದೊಳಗ ಅಪ್ಪವರು ಒಂದು 20-25 ಹುಡುಗರನ್ನ ಇಟ್ಕೊಂಡ. ಪಾಪ ಬಡ ಮಕ್ಕಳು, ಸುತ್ತಮುತ್ತ ಗ್ರಾಮದ ಮಕ್ಕಳು. ಯಾರೇ ಸ್ವಾಮಿಗಳು ಹೋದ್ರೆ ಸಾಕು ಆ ಮಕ್ಕಳು ಎದ್ದು ನಿಲ್ತಾರೆ, ಕೈ ಜೋಡಿಸ್ತಾರ, ಹಣಿ ಮೇಲೆ ವಿಭೂತಿ ಹಚ್ಕೊಂಡ ಕುಂತಿರ್ತಾರ, ಕೊಳ್ಳಾಗ ಲಿಂಗ ರುದ್ರಾಕ್ಷದ. ಯಾರೇ ಬಂದ್ರು ಸಹಿತ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಅಂತ ತಿಳ್ಕೊಂಡು ಸಂಸ್ಕೃತ ಶ್ಲೋಕಗಳನ್ನ ಹೇಳ್ತಾ ನಮಸ್ಕಾರ ಮಾಡ್ತಾರ. ನನಗ ಅನ್ನಿಸ್ತದ ಇಂಥ ಮರದೇವರು ಸಿಕ್ಕಿದ್ದು ಈ ಊರಿನ ಭಾಗ್ಯ, ಒಂದು ಪುಣ್ಯ ಅಂತ. ಸ್ವಾಮಿಗಳಾಗಿರ್ತಕ್ಕಂಥವ್ರು ಸಮಾಜಕ್ಕೆ ಕೊಡಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ಸಂಸ್ಕಾರ, ಆಚಾರ ವಿಚಾರ. ನಾವು ಶಿವಯೋಗ ಮಂದಿರದಲ್ಲಿ ಕಲಿಸ್ತಕ್ಕಂಥ ಸಮಯದೊಳಗ ಎಷ್ಟು ಚಂದವಾಗಿ ಕಲಿಸ್ತಾರೆ. ಒಂದು ಹೇಳಲೇ ಮಗನೇ ಪರಬ್ರಹ್ಮ ಒಂದು ಅಂತ ಕಲಿಸ್ಬೇಕು. ಏನಂತ ಕಲಿಸ್ಬೇಕು ತಂಗಿ? ಒಂದು ಅಂತಂದ್ರ ಪರಾತ್ಪರ ಪರಬ್ರಹ್ಮ ವಸ್ತು ಒಂದೇ ಅದ, ದೇವನೊಬ್ಬ ನಾಮ ಹಲವು. ಒಂದು ಹೇಳಲೇ ಮಗನೇ ಪರಬ್ರಹ್ಮ ಒಂದು. 2 ಹೇಳಲೇ ಮಗನೇ ಶಿವ ಶಕ್ತಿ 2. 3 ಹೇಳಲೇ ಮಗನೇ ಸೃಷ್ಟಿ ಸ್ಥಿತಿ ಲಯ 3. 4 ಹೇಳಲೇ ಮಗನೇ ವೇದಗಳು 4. 5 ಹೇಳಲೇ ಮಗನೇ ಪಂಚಮಹಾಭೂತಗಳು 5. 6 ಹೇಳಲೇ ಮಗನೇ ಷಟಸ್ಥಲಗಳು 6. 7 ಹೇಳಲೇ ಮಗನೇ ಸಪ್ತ ಋಷಿಗಳು 7. 8 ಹೇಳಲೇ ಮಗನೇ ದಿಕ್ಕುಗಳು 8. ಅಷ್ಟಾವರಣಗಳು 8. 9 ಹೇಳಲೇ ಮಗನೇ ನವಗ್ರಹಗಳು 9. 10 ಹೇಳಲೇ ಮಗನೇ ಅಂದಾಗ ಕೀರ್ತಿ ಶಿಖರವ ಮುಟ್ಟು ಅಂತ ಕಲಿಸ್ಬೇಕು ನಮಗೆ ಗುರುಗಳು. 10 ಹೇಳು ಅಂತಂದ್ರೆ ಕೀರ್ತಿ ಶಿಖರ ಮುಟ್ಟು ನೀನು. ಹಿಂಗ ಆಧ್ಯಾತ್ಮಿಕ ಬುನಾದಿಯ ಮೇಲೆ ಸಂಸ್ಕಾರ ಶಿಕ್ಷಣವನ್ನ ಕಲಿಸ್ತಕ್ಕಂಥ ಪದ್ಧತಿ ಈಗ ಕಲಿತಾರನಿಲ್ಲ ನಿಮ್ಮ ಮಕ್ಕಳು. ಏನಂತ ಕಲಿತಾರೆ ಹೇಳ್ರಿ? 1 2 3 4 5 6 6 7 ತಪ್ಪಂದೇನು? ಬೇಳೆ ಸಾರು ಪಲ್ಯಕದಂಟು ಊಟದ ಆಟ ಮುಗಿದಿತ್ತು, ನಡಿ ಮನೆ. ನಾ ಯಾಕೆ ಈ ಮಾತು ಹೇಳ್ತೀನಿ? ಕಲಿಸ್ಬೇಕು. ಯಾಕಂತಂದ್ರ ಇಂದಿನ ದಿನಮಾನದೊಳಗ ಶಿಕ್ಷಣ ಅನ್ನೋದು ಅನಿವಾರ್ಯ ಅದ. ಇಂಗ್ಲಿಷ್ ಅನ್ನೋದು ಕೂಡ ಅನಿವಾರ್ಯ ಅದ, ಇಲ್ಲ ಅಂತಲ್ಲ. ಆದ್ರೆ ಆ ಶಿಕ್ಷಣದ ಜೊತೆಗೆ ಸಂಸ್ಕಾರ. ಹಿಂದಿನ ಕಾಲದೊಳಗೆ ಪಾಠದಲ್ಲಿಯೂ ಕೂಡ ಆಧ್ಯಾತ್ಮ ಇತ್ತು, ಆಟದೊಳಗೂ ಕೂಡ ಅಧ್ಯಾತ್ಮ ಇತ್ತು. ಹೌದೇನಿಲ್ರಿ? ಆಟ ಆಡಿರನಿಲ್ಲ ಎಲ್ಲರೂ?
ಸಣ್ಣವರಿದ್ದಾಗ ಒಂದಿಟ್ಟು ನಾವು ಇವತ್ತೊಂದಿಟ್ಟು ಸಣ್ಣ ಮಕ್ಕಳಾಗುಂದ್ರಿ ಅಣ್ಣಾರ, ನಮ್ಮ ಅಣ್ಣಾರದು ಎಲ್ಲ ಇಲ್ಲೇ ಕುಂತ. ಇವತ್ತೊಂದಿಟ್ಟು ಸಣ್ಣ ಮಕ್ಕಳಾಗು ನಾವು ನೀವೆಲ್ಲರೂ ಕೂಡಿ ಸಣ್ಣವರಿದ್ದಾಗ ಆಟ ಆಡಿದ್ದು ನೆನಪು ಮಾಡ್ಕೊಡ್ರಿ. ಒಂದಿಟ್ಟು ಸುತ್ತೆಲ್ಲ ಗೆಳತಿಯರ ಜೊತೆ ಕುಂಡಿರ್ತಿದ್ರಿ ನಿಲ್ರಿವ ಏನ್ರಪ್ಪ ನೀವು ಕುಂಡಿರ್ತಿದ್ರಲ್ಲ ನಿಮ್ ಗೆಳೆಯರ ಜೊತೆಗೆ ಹಿಂಗ ಅಂಗೈ ಎಲ್ಲ ಹಿಂಗ ನೆಲಕ್ಕೆ ಹಚ್ತಿದ್ರಿ. ಸುತ್ತ ಎಲ್ಲ ಅತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಬಾವನವ್ರು ಬಸವನವ್ರು ಪಂಚಂ ಪಗಡಂ ಕೈ ಕೈ ಧೂಳ್ಗೈ ಪಂಚಂ ಪಗಡಂ ನೆಲ್ಲಿ ಕಟ್ಟಿ ಹಣಮ ದಾಸರ ಧರ್ಮ ಆಡಿರನಿಲ್ರಿವ ಆಡ್ರಿಗಿಲ್ಲ. ಅವಾಗ ಸಕ್ರಿ ಬೇಕೇನು ಬೆಲ್ಲ ಅನ್ಬೇಕು, ಸಕ್ರಿನೋ ಬೆಲ್ಲ ಅನ್ಬೇಕು, ಹುಚ್ಚು ಕುಟ್ಬೇಕು, ಹಿಂದ್ ಕೈ ಕಟ್ಕೋಬೇಕು. ಕೈಯಲ್ಲಿ ಕೊಟ್ಟೆ ಕದಕ್ ಕೊಟ್ಟೆ, ಕದ ಏನ್ ಕೊಡ್ತು ಚಕ್ಕಿ ಕೊಡ್ತು, ಚಕ್ಕಿ ಏನ್ ಮಾಡ್ದೆ ಒಲಿಗೆ ಹಾಕದೆ, ಒಲಿ ಏನ್ ಕೊಡ್ತು ಬೂದಿ ಕೊಡ್ತು, ಬೂದಿ ಏನ್ ಮಾಡ್ದೆ ತಿಪ್ಪಿಗೆ ಹಾಕದೆ, ತಿಪ್ಪಿ ಏನ್ ಕೊಡ್ತು ಗೊಬ್ಬರ ಕೊಡ್ತು, ಗೊಬ್ಬರ ಏನ್ ಮಾಡ್ದೆ ಹೊಲಕ್ ಹಾಕದೆ, ಹೊಲ ಏನ್ ಕೊಡ್ತು ಕಾಳು ಕೊಡ್ತು, ಕಾಳು ಏನ್ ಮಾಡ್ದೆ ಹಸುವಿಗೆ ಹಾಕದೆ, ಹಸು ಏನ್ ಕೊಡ್ತು ಹಾಲು ಕೊಡ್ತು, ಹಾಲು ಏನ್ ಮಾಡ್ದೆ ದೇವರಿಗೆ ನೈವೇದ್ಯ ಮಾಡಿದೆ. ಪಾಠದೊಳಗೂ ಕೂಡ ದೇವರು, ಆಟದೊಳಗೂ ಕೂಡ ದೇವರು. ಹಿಂಗಾಗಿ ಹಿಂದ ಒಳ್ಳೊಳ್ಳೆ ಇಂತಿಂತ ಬಸವಣ್ಣ, ಚನ್ನಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು, ಸಿದ್ದರಾಮ, ಶಿವಲಿಂಗೇಶ, ಶರಣ ಶಿವಲಿಂಗೇಶನಂತ ಅದ್ಭುತವಾಗಿರ್ತಕ್ಕಂಥ ಮಹಾತ್ಮರು ಹುಟ್ಟಿದ್ರು. ನಮ್ಮ ಮಕ್ಕಳಿಗೂ ಕೂಡ ಇಂಥ ಸಂಸ್ಕಾರ ಬೇಕು. ನೀವು ಇಂಗ್ಲಿಷ್ ಏನಾರ ಕಲಿಸ್ರಿ, ಮತ್ತೊಂದು ಭಾಷೆ ಏನಾರ ಕಲಿಸ್ರಿ, ಶಿಕ್ಷಣದ ಜೊತೆಗೆ ಸಂಸ್ಕಾರ. ಈ ರೀತಿಯಾಗಿ ಬಸವಣ್ಣ ಸಂಸ್ಕಾರಯುಕ್ತನಾಗಿ ಬೆಳೀತಾ ಇದ್ದಾನೆ ಎಂಬತಕ್ಕಂಥ ಒಂದು ವಿಚಾರ ಇವತ್ತಿನ ದಿವಸ ಪುರಾಣದೊಳಗೆ ನಾವು ಕೇಳ್ತೀವಿ. ಇನ್ನು ನಾಳೆಯಿಂದ ನೋಡ್ರಪ್ಪ ಶುರುವಾತ್ ನೋಡ್ರಿ, ಬಸವಣ್ಣನ ಬಾಲ ಲೀಲೆಗಳು ಶುರುವಾದವು. ಚಿಕ್ಕ ವಯಸ್ಸಿನಲ್ಲಿಯೇ ಬಸವಣ್ಣನಲ್ಲಿ ಎಂಥ ಅಗಾಧವಾಗಿರ್ತಕ್ಕಂಥ ಜ್ಞಾನ ಇತ್ತು ಅನ್ನೋ ಒಂದು ವಿಚಾರ ನಾಳೆಯಿಂದ ಶುರು ಆಗ್ತದೆ ತಂಗಿ. ಅದಕ್ಕೆ ನಮ್ಮ ತಾಯಂದ್ರಂತೂ ಪರವಾಗಿಲ್ಲ, ಸಾಕಷ್ಟು ತುಂಬಿ ಬಿಟ್ಟಿರಿ. ನಮ್ಮ ಶರಣರು ಕೂಡ ಪರವಾಗಿಲ್ಲ, ತುಂಬಿ ಬಿಟ್ಟಿರಿ. ಆದ್ರೆ ಒಂದಿಷ್ಟು ಜನ ನಮ್ಮ ಶರಣರು, ನಮ್ಮ ಅಣ್ಣ ತಮ್ಮಂದ್ರು ಏನ್ ಮಾಡ್ತಾರ, ದೂರ ನಿಂತ ನೋಡ್ತಾರ. ಅವ್ರು ಯಾಕೆ ಗೊತ್ತಮ್ಮ ದೂರ ಯಾಕೆ ನಿಂದಿರ್ತೀರಿ ಅಂತ ಕೇಳಿದೆ ನಾನು ನಿನ್ನ. ಬಹಳ ಚಂದ ಕೇಳಿಸ್ತೈತ್ರಿ ಯಪ್ಪ ದೂರ ನಿಂತು ಕೇಳೋರು ಅಂತ ಹೇಳಂದ್ರ. ಎಷ್ಟು ಈ ಅಂಗಳದೊಳಗೆ ಬಂದು ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳ್ತೀರಪ್ಪ, ಅಟ್ಟು ಬಸವಣ್ಣನ ಆಶೀರ್ವಾದ ನಿಮಗಾಗ್ತದ. ಬಸವ ಪುರಾಣ ಅಂದ್ರೆ ಸಾಮಾನ್ಯ ಅಲ್ರಿಪ್ಪ ಇದು. ಬಸವ ಪುರಾಣ ಅಂದ್ರೆ ಒಂದು ತಪಸ್ಸು. ಹೇಳುವುದು ಒಂದು ತಪಸ್ಸು, ಕೇಳುವುದು ಕೂಡ ಒಂದು ತಪಸ್ಸು. ಶ್ರದ್ಧೆಯಿಂದ ಯಾರು ಭಕ್ತಿಯಿಂದ ಬಸವ ಪುರಾಣ ಕೇಳ್ತೀರಿ, ನಿಮ್ಮ ಮನಸ್ಸಿನಾಗ ಏನೇ ಅದ ಆ ಎಲ್ಲಾ ಇಷ್ಟಾರ್ಥಗಳನ್ನ ಪೂರೈಸ್ತಕ್ಕಂತ ಒಂದು ದೊಡ್ಡ ಶಕ್ತಿ ಇರೋದೇ ಆ ವಿಶ್ವಗುರು ಬಸವಣ್ಣನಿಗೆ. ಅದಕ್ಕೆ ಭಕ್ತಿಯಿಂದ ಕೇಳ್ರಿ, ಶ್ರದ್ಧೆಯಿಂದ ಕೇಳ್ರಿ, ಪ್ರೀತಿಯಿಂದ ಕೇಳ್ರಿ, ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ತದೆ ಎಂಬತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಿನ್ನೆ ಆಗ್ಲಿ ಮೊನ್ನೆ ಆಗ್ಲಿ ಆಚೆ ಮೊನ್ನೆ ಆಗ್ಲಿ ನಮ್ಮ ಕಮಿಟಿಯವರು ಬಹಳ ಭಕ್ತಿಯಿಂದ ಬಹಳ ಪ್ರೀತಿಯಿಂದ ಎಷ್ಟು ಅದ್ಭುತವಾಗಿ ಇದೊಂದು ಕಾರ್ಯಕ್ರಮದ ಸಂಯೋಜನೆ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಮೆಚ್ಚಬೇಕು. ಊರಿನ ಪ್ರತಿಯೊಬ್ಬ ಗುರು ಹಿರಿಯರು ಕೂಡ ಈ ಕಾರ್ಯಕ್ರಮದೊಳಗ ಭಾಗವಹಿಸಿ ಬಹಳ ಶ್ರದ್ಧೆಯಿಂದ ಕೇಳಾಕತ್ತೀರಿ ಅನ್ನೋದಕ್ಕಿಂತಲೂ ನಮ್ಮೂರ ಮಗ ಬಂದಾನ ಅವನಿಗಿಟ್ಟು ಪ್ರೋತ್ಸಾಹ ಕೊಡಬೇಕು ಅಂತ ತಿಳ್ಕೊಂಡು ಬೆನ್ನ ತಟ್ಟಾಕತ್ತೀರಲ್ಲ, ಇದು ನನ್ನ ಪುಣ್ಯ. ಯಾಕೆ ನನ್ನೂರ ಅನ್ನೋದು ನನಗ ಅಭಿಮಾನ, ನಮ್ಮೂರಿನ ಮಗ ಅನ್ನೋದು ಅದು ನಿಮಗ ಅಭಿಮಾನ. ಈ ಅಭಿಮಾನದಿಂದಾಗಿ ಈ ಒಂದು ಕಾರ್ಯಕ್ರಮ, ಒಂದು ಸಂಸ್ಕಾರ, ಸಂಸ್ಕೃತಿ ಇನ್ನೂ ಹೆಚ್ಚಾಗಿ ಬೆಳಗಲಿ ಎಂಬತಕ್ಕಂಥ ಆಶಯವನ್ನ ಆ ಹಾನಗಲ್ಲ ಗುರುಕುಮಾರ ಶಿವಯೋಗಿಯ ಪಾದದಲ್ಲಿ ಬೇಡ್ತಾ, ನಾಳೆಯಿಂದ ಪವಾಡಗಳು ಶುರುವಾದ ನೋಡ್ರಪ್ಪ. ಬಸವಣ್ಣನ ಪವಾಡಗಳು, ಲೀಲೆಗಳು ಬಹಳ ಅದ್ಭುತ ಇರ್ತದ. ಕೇಳಿದ್ರೆ ಸಾಕು ಮೈ ರೋಮಾಂಚನ ಆಗ್ತದ. ಅದಕ್ಕೆ ದೂರ ಅಲ್ಲಿ ಇಲ್ಲಿ ನಿಂತು ಕೇಳೋದಕ್ಕಿಂತಲೂ ಸರಿಯಾದ ಸಮಯಕ್ಕೆ ಬಂದು ಶ್ರದ್ಧೆಯಿಂದ ಆರಾಮ್ ನೀಟಾಗಿ ಚಂದ ಕುಂತು ಕೇಳಿದ್ರಿ ಅಂತಂದ್ರೆ ಹೇಳಾಕ ಇನ್ನೂ ಕೂಡ ಆನಂದ ಅನಿಸ್ತದೆ ಎಂಬತಕ್ಕಂಥ ಮಾತನ್ನು ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಮಾಡಿಕೊಡ್ತಾ ಇದ್ದೀನಿ. ಜಯ ನಮ ಪರಾಪತೆ ಶಿವ ಹರ ಹರ. ವಿಶ್ವಗುರು ಬಸವೇಶ್ವರ ಮಹಾರಾಜ ಕಿ, ಖಂಡೇಶ್ವರ ಮಹಾರಾಜ ಕಿ, ಸಂಗಮೇಶ್ವರ ಮಹಾರಾಜ ಕಿ, ಶಿವಲಿಂಗೇಶ್ವರ ಮಹಾರಾಜ ಕಿ, ಶರಣ ಶಿವಲಿಂಗೇಶ್ವರ ಮಹಾರಾಜ ಕಿ, ಗುರುಶಾಂತೇಶ್ವರ ಮಹಾರಾಜ ಕಿ. ಜಯ ನಮ ಪರಾಪತೆ ಶಿವ ಹರ ಹರ.